ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 20, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ ಹಾಗೂ ಸ್ಪಷ್ಟ ದೃಷ್ಟಿಕೋನದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ಸಡಿಲ ಅವಕಾಶವಿದೆ. ಬುಧವಾರದ ಬುದ್ಧಿಗ್ರಹದ ಪ್ರಭಾವದಿಂದ ಚಾತುರ್ಯ, ಸಮರ್ಥ ಸಂವಹನ ಹಾಗೂ ತ್ವರಿತ ನಿರ್ಧಾರ ಕ್ಷಮತೆಗಳಂತೂ ಇಂದಿನ ದೈವಿಕ ಬಲಗಳಾಗಿ ಕೈಗೊಳ್ಳಬಹುದು. ಇಂದಿನ ದಿನದ ಪ್ರಮುಖ ಚರಿತ್ರೆ ಅಂದರೆ ಸ್ವಯಂ ನಿರ್ಧಾರ, ಸ್ಪಷ್ಟ ಸಂವಾದ ಮತ್ತು ತಂತ್ರಜ್ಞಾನದ ಪ್ರಾಬಲ್ಯ. ಇಂದಿನ ದಿನವನ್ನು ಉತ್ತಮವಾಗಿ ಬಳಸಬೇಕೆಂದರೆ ತಾಳ್ಮೆಯೊಂದಿಗೆ ಎಲ್ಲ ವಿಚಾರಗಳನ್ನು ಪರಿಶೀಲಿಸಿ ಆಮೇಲೆ ಕ್ರಮವಹಿಸುವುದು ಮುಖ್ಯ. ತುರ್ತು ನಿರ್ಧಾರಗಳು ಕೆಲವೊಮ್ಮೆ ಹಿತಕರವಾಗದೇ ಇರುವುದು ಸಾಧ್ಯವಿರುವ ಕಾರಣ ದಿನದ ಆರಂಭದಲ್ಲಿಯೇ ಕಾರ್ಯತಂತ್ರ ರೂಪಿಸಿಕೊಳ್ಳುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ತಕ್ಷಣದ ಸ್ಪಷ್ಟತೆಯ ಅಗತ್ಯವಿದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುವಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳ ಪ್ರಾರಂಭ ಅಥವಾ ನಿರ್ಧಾರ ಪ್ರಸ್ತಾಪಿಸುವ ಯೋಗವಿದೆ. ಕೆಲವರಿಗೆ ಬದಲಿ ವಿಚಾರ, ಬೇರೊಂದು ವಿಭಾಗದ ಕೆಲಸ ಅಥವಾ ಹೊಸ ಜವಾಬ್ದಾರಿಯ ಪ್ರಾರಂಭವೂ ಇರುತ್ತದೆ. ಆಧುನಿಕ ತಂತ್ರಜ್ಞಾನದ ಜ್ಞಾನ ಅಥವಾ ತಾಂತ್ರಿಕ ನಿರ್ಣಯಗಳು ನಿಮ್ಮ ಪದವಿಯನ್ನು ಸಾಬೀತುಪಡಿಸಬಹುದು. ಮೇಲಧಿಕಾರಿಗಳೊಂದಿಗೆ ವಾದವಿವಾದದ ಬದಲಿಗೆ ತಾತ್ವಿಕವಾದ ಹಾಗೂ ವಾಸ್ತವಾಧಾರಿತ ಚರ್ಚೆ ನಡೆಸುವುದು ಲಾಭಕಾರಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಹೊಸ ಅರ್ಜಿಗಳ ಪ್ರಕ್ರಿಯೆ ಸುಗಮವಾಗಿ ಸಾಗುವ ಸಂಭವವಿದೆ. ನೀವು ನಿಮ್ಮ ಕೌಶಲ್ಯಗಳನ್ನು ಗಟ್ಟಿಯಾಗಿ ಮಂಡಿಸಿದರೆ ಯಶಸ್ಸು ನಿಮ್ಮೆಡೆಗೆ ಎಳೆಯುತ್ತದೆ. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯವಹಾರ ಯೋಜನೆಗಳ ಪ್ರಾರಂಭಕ್ಕೆ ಸೂಕ್ತ ದಿನ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಬಳಕೆಯು ವ್ಯಾಪಾರ ವ್ಯಾಪ್ತಿಯನ್ನು ವಿಸ್ತರಿಸಬಹುದು. ಆದಾಯ ವ್ಯಯ ಲೆಕ್ಕಪತ್ರ ಪರಿಶೀಲನೆ ಮಾಡಿ ಹೊಸ ಯೋಜನೆಗಳಿಗೆ ಬಂಡವಾಳ ಹಂಚಿಕೆ ರೂಪಿಸಬಹುದು. ಸಣ್ಣ ಗೊಂದಲಗಳನ್ನು ಸ್ಪಷ್ಟ ಸಂವಾದದಿಂದ ನಿವಾರಿಸಬಹುದಾದ ಶಕ್ತಿ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ಹಣಕಾಸಿನ ಸ್ಥಿತಿ ಸ್ಥಿರವಾಗಿದೆ. ಆದರೆ ಉಚಿತವಾಗಿ ಹಣ ವ್ಯಯಿಸುವ ದಿನವಲ್ಲ. ಹಣದ ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದಿರುವುದು ಅಗತ್ಯ. ದಿನದ ಮೊದಲ ಭಾಗದಲ್ಲಿ ಕೆಲ ಖರ್ಚುಗಳು ಅನ್ಪ್ಲಾನ್ಡ್ ಆಗಿರಬಹುದು, ಮುಖ್ಯವಾಗಿ ಸಾಂಸಾರಿಕ ಅಗತ್ಯಗಳು ಅಥವಾ ಮಗುವಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ. ಹಳೆ ಸಾಲವನ್ನು ತೀರಿಸುವ ಯೋಗವಿದೆ ಅಥವಾ ಸಾಲ ಮನ್ನಾ ಪ್ರಕ್ರಿಯೆ ಆರಂಭವಾಗಬಹುದು. ತಕ್ಕ ನಿರ್ಧಾರದಿಂದ ಹೂಡಿಕೆಗೆ ಕಾದಿರುವ ಹಣ ಬಳಸಬಹುದು, ಆದರೆ ಸಾವು ಬದುಕಿನ ಲಾಭ ಅಥವಾ ಭವಿಷ್ಯ ಯೋಜನೆಗಳಿಗೆ ಮಾತ್ರ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಥವಾ ಜುಗ್ಗಾಟ ಹೂಡಿಕೆಗಳಿಂದ ದೂರವಿರಿ. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಅತ್ಯಂತ ಉಪಯುಕ್ತ. ಖರೀದಿಗಳಲ್ಲಿ ಹೆಚ್ಚು ವಿವೇಕವಿರಲಿ. ದುಡಿಮೆ, ಖರ್ಚು ವ್ಯತ್ಯಾಸ ಪರಿಶೀಲನೆ ಮಾಡುವುದು ಶುಭ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಉತ್ಸಾಹವಿರುವಂತೆ ಕಂಡರೂ ಮಧ್ಯಾಹ್ನದ ನಂತರ ತಲೆನೋವು, ಮಾನಸಿಕ ದಣಿವು ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಆಗಬಹುದು. ಮೇಲೆ ಹೇಳಿದರೂ ಹಾಗೆ ಬುದ್ಧಿಗ್ರಹದ ಪ್ರಭಾವದಿಂದ ಚಿಂತನೆಗಳು ಗಾಢವಾಗಿ ಬೆಳೆದುಕೊಂಡು ನಿದ್ರೆ ಕೊರತೆ ಉಂಟು ಮಾಡಬಹುದು. ಖಾಲಿ ಹೊಟ್ಟೆಯಲ್ಲಿ ತೀವ್ರವಾದ ಚಹಾ, ಕಾಫಿ ಸೇವನೆಯಿಂದ ದೂರವಿರಿ. ತಾಜಾ ಹಣ್ಣು ಹಸಿವಿದ್ದಾಗ ಮಾತ್ರ ಆಹಾರ ಹಾಗೂ ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ. ಜಾಗೃತ ಧ್ಯಾನ, ಉಸಿರಾಟ ಅಭ್ಯಾಸ, ಪ್ರಾಣಾಯಾಮ, ಬೆಳಗಿನ ಪಾದಯಾತ್ರೆ ನಿಮ್ಮ ಆರೋಗ್ಯ ಪುನಃಸ್ಥಾಪನೆಗೆ ಸಹಾಯಕ. ಬಹುಹೊತ್ತು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಉಪಯೋಗದಿಂದ ತಲೆಮೂಳೆಗಳಿಗೆ ಒತ್ತಡ ಬಾರದಂತೆ ಎಚ್ಚರಿಕೆಯಿಂದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಮಾತುಗಳು ಇತರರ ಮನಸ್ಸಿಗೆ ಬಹುಪಾಲು ಪ್ರಭಾವ ಬೀರುತ್ತವೆ. ಸಂಭಾಷಣೆಯಲ್ಲಿ ಜವಾಬ್ದಾರಿ, ಗೌರವ ಮತ್ತು ಸಂಯಮ ಅತ್ಯಂತ ಅಗತ್ಯ. ಕುಟುಂಬ ಸದಸ್ಯರೊಂದಿಗೆ ಚಿಕ್ಕಪಾಟಿ ಮಾತುಗಳಿಂದ ಭಿನ್ನಾಭಿಪ್ರಾಯದ ಸಾಧ್ಯತೆ ಇದೆ. ಆದ್ದರಿಂದ ನೀವು ಶ್ರದ್ಧೆಯಿಂದ ಕೇಳುವ ಮನಸ್ಥಿತಿ ಇಟ್ಟುಕೊಳ್ಳಿ. ವಿವಾಹಿತರಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಸಂವಾದ, ಭವಿಷ್ಯದ ಚಿಂತನೆಗಳ ಕುರಿತು ಚರ್ಚೆ, ಹಬ್ಬದ ತಯಾರಿ ಅಥವಾ ಮಕ್ಕಳ ಅಭ್ಯಾಸದ ಬಗ್ಗೆ ನಿರ್ಧಾರಗಳು ಸಾಧ್ಯ.
ಅವಿವಾಹಿತರಿಗೆ ಕುಟುಂಬದಿಂದ ಮದುವೆ ಪ್ರಸ್ತಾಪಗಳು ಬರುವ ಯೋಗವಿದೆ. ಸಂಬಂಧವೊಂದರ ಮೇಲೆ ಮನಸ್ಸು ಇಟ್ಟಿದ್ದರೆ ಇಂದು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಯೋಗವೂ ಇದೆ. ಪೋಷಕರಿಗೆ ಅಗತ್ಯವಿರುವ ಸಣ್ಣ ಆರ್ಥಿಕ ನೆರವು ಅಥವಾ ಆರೋಗ್ಯದ ವಿಚಾರದಲ್ಲಿ ಕಾಳಜಿ ಪ್ರದರ್ಶನ ಮಾಡುವ ದಿನವಿದು. ನಿಮ್ಮ ಸಮಯ ಮತ್ತು ಪ್ರೀತಿಯಿಂದ ಮನೆಯವರೆಲ್ಲರೂ ಸಂತೋಷ ಅನುಭವಿಸುತ್ತಾರೆ. ವೀಕ್ಷಕರೇ, ನೀವು ಬುಧವಾರದ ಬುದ್ಧಿಗ್ರಹಣ ಶಕ್ತಿಯು ಚಾತುರ್ಯ, ತಿಳಿವಳಿಕೆ ಹಾಗೂ ಸೌಮ್ಯ ಸಂವಹನವನ್ನು ಉತ್ತೇಜಿಸುತ್ತದೆ. ಈ ದಿನ ಧ್ಯಾನ, ಜಪ ಅಥವಾ ಶ್ರದ್ಧಾಪೂರ್ವಕ ಪಠಣದ ಮೂಲಕ ಬುದ್ಧಿಗ್ರಹದ ಅನುಗ್ರಹ ಪಡೆಯಬಹುದಾದ ಉತ್ತಮ ಸಮಯ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 48 ಬಾರಿ ಜಪಿಸಿರಿ. ಹಸಿರು ಬಟ್ಟೆ ಅಥವಾ ತಾಜಾ ತುಳಸಿ ದಳಗಳಿಂದ ಪೂಜೆ ಮಾಡುವುದು ಶ್ರೇಷ್ಠ. ಪುಸ್ತಕಗಳನ್ನು ವಿತರಿಸುವ ದಾನ, ವಿದ್ಯಾರ್ಥಿಗಳಿಗೆ ಸಹಾಯ ಅಥವಾ ಗೃಹ ಬುದ್ಧಿಗೆ ಅನುಕೂಲವಾಗುವ ಸೇವೆಗಳಲ್ಲಿ ಪಾಲ್ಗೊಳ್ಳುವುದು ಶುಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹದ ಪ್ರತೀಕ. ಇದು ಸಂವಹನ, ತಂತ್ರಜ್ಞಾನ, ಲವಚಿಕತೆ ಮತ್ತು ಹೊಸತನ್ನು ಕಲಿಯುವ ಚಟುವಟಿಕೆಗೆ ಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮಗೆ ಶಾಂತಿ, ಚುರುಕಿನ ಚಿಂತನೆ ಹಾಗೂ ಸಮತೋಲನ ತರುತ್ತದೆ. ಹಸಿರು ಬಟ್ಟೆ, ಹಸಿರು ಹಣ್ಣು ಅಥವಾ ಹಸಿರು ಹೂವಿನ ಬಳಕೆ ಲಾಭದಾಯಕ. ಶುಭ ಸಮಯ ಬೆಳಿಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಕೆಲಸಗಳ ಪ್ರಾರಂಭ, ಆಫೀಸ್ನಲ್ಲಿ ಮಾತುಕತೆ ಅಥವಾ ದೇವತಾ ಪೂಜೆ ಮಾಡುವುದರಿಂದ ನಿಮಗೆ ದೈವ ಅನುಗ್ರಹ ಲಭಿಸಬಹುದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರಿಗೆ ಆತ್ಮವಿಶ್ವಾಸ, ಸ್ಥಿತಪ್ರಜ್ಞೆ ಮತ್ತು ನಯತೆಯ ಅಗತ್ಯವಿರುವ ದಿನವಾಗಿದೆ. ಬುದ್ಧಿಯ ಗ್ರಹಜಾತಕದ ಬುಧನ ಪ್ರಭಾವದಿಂದ ನೀವು ಸ್ಪಷ್ಟತೆ, ಚಾತುರ್ಯ ಹಾಗೂ ಸಂವಹನದಲ್ಲಿ ಕೌಶಲತೆಯನ್ನು ತೋರಬಹುದು. ಇಂದಿನ ದಿನವು ಆಲೋಚನೆಗಳಿಗೆ ಗಂಭೀರತೆ ತರುವುದರ ಜೊತೆಗೆ ಲಾಭದಾಯಕ ನಿರ್ಧಾರಗಳ ಪ್ರಯುಕ್ತವಾಗಿದೆ. ಈ ಬುಧವಾರ ನಿಮ್ಮ ಮಾತುಗಳಲ್ಲಿ ಪ್ರಭಾವವಿರಲಿದೆ. ಹಾಗಾಗಿ ಜವಾಬ್ದಾರಿಯುತ ಶಬ್ದಚಯನ ಅತ್ಯಗತ್ಯ. ಬೇರೆಯವರೊಂದಿಗೆ ತಾಳ್ಮೆಯಿಂದ ವ್ಯವಹರಿಸಿ. ದೀರ್ಘಕಾಲದ ಯೋಜನೆಗಳನ್ನು ಚರ್ಚಿಸಲು ಇದು ಅತ್ಯಂತ ಅನುಕೂಲಕರ ದಿನ. ನಿಮ್ಮ ಜ್ಞಾನ ಮತ್ತು ಅನುಭವವನ್ನು ಸದುಪಯೋಗಪಡಿಸಿಕೊಂಡು ಕಾರ್ಯೋದ್ಯಮದತ್ತ ಚಲಿಸುವ ಯೋಗವಿದೆ. ಹಳೆಯ ಸ್ನೇಹಿತರಿಂದ ಸಂಪರ್ಕಗಳು ಆಗಬಹುದು ಮತ್ತು ನಿಮ್ಮ ಹಳೆಯ ಆಲೋಚನೆಗಳಿಗೆ ಹೊಸ ದಿಕ್ಕು ಸಿಗಬಹುದು. ಈ ದಿನ ವೈಯಕ್ತಿಕ ಬೆಳವಣಿಗೆಗೆ ಹಾಗೂ ವ್ಯಕ್ತಿತ್ವದ ಸುಧಾರಣೆಗೆ ಅನುಕೂಲಕರವಾದ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ಉತ್ಪಾದಕತೆ ನಿಮ್ಮ ಗುರುತಾಗಿರುತ್ತದೆ. ಇಂದು ನೀವು ಮಾಡುವ ಶ್ರಮ, ಸಮಯ ಪಾಲನೆ ಮತ್ತು ಜವಾಬ್ದಾರಿತ್ವ ನೇರವಾಗಿ ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ. ಹೊಸ ಕರ್ತವ್ಯ ಅಥವಾ ಯೋಜನೆಯೊಂದನ್ನು ನಿಭಾಯಿಸುವ ಅವಕಾಶ ಬರುವ ಸಾಧ್ಯತೆ ಇದೆ. ಕೈಪಿಡಿ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಇದು ಉತ್ತಮ ದಿನ. ಬರವಣಿಗೆ, ವರದಿ, ಪ್ರಸ್ತಾವನೆಗಳನ್ನೊಳಗೊಂಡ ಕಾರ್ಯಗಳಲ್ಲಿ ಯಶಸ್ಸು ತಂದುಕೊಡಬಹುದು. ಇತರರೊಂದಿಗಿನ ಸಂವಹನ ಸ್ಪಷ್ಟವಾಗಿರುವುದರಿಂದ ಗ್ರಾಹಕರಿಗೆ ಅಥವಾ ತಂಡದ ಸದಸ್ಯರಿಗೆ ಅರ್ಥವತ್ತಾದ ಮಾರ್ಗದರ್ಶನ ನೀಡಲು ಇದು ಸರಿಸಮಯ. ವೃತ್ತಿ ಬದಲಾವಣೆ ಅಥವಾ ವರ್ಗಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನ, ಸಂಪರ್ಕ ಅಥವಾ ಕೆಲವು ನಿರ್ಧಾರಾತ್ಮಕ ಬೆಳವಣಿಗೆಗಳಾಗಬಹುದು. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳಿಗೂ ಸರಿಯಾದ ವಿಶ್ಲೇಷಣೆ ಅಗತ್ಯ. ಉದ್ಯಮಿಗಳಿಗೆ ಇಂದು ವ್ಯವಹಾರ ಒಪ್ಪಂದಗಳು, ಲೆಕ್ಕಪತ್ರದ ಪರಿಶೀಲನೆ ಅಥವಾ ನೂತನ ಬಂಡವಾಳದ ಸಂಭಾಷಣೆಗಳು ಪ್ರಗತಿಯ ದಿಕ್ಕಿನಲ್ಲಿ ಸಾಗಬಹುದು. ಪರಸ್ಪರ ನಂಬಿಕೆ ಮತ್ತು ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡುವುದು ಯಶಸ್ಸಿಗೆ ದಾರಿ ತೆರೆದುಕೊಳ್ಳುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸಮತೋಲನ ಬಹುಮುಖ್ಯ. ಲಾಭ ಹಾಗೂ ಖರ್ಚು ಎರಡರ ಮಧ್ಯೆ ಸಮಚಿತ್ತತೆ ತಾಳುವುದು ಬೇಕಾಗುತ್ತದೆ. ವ್ಯವಹಾರದಿಂದ ಅಥವಾ ಹಳೆಯ ಬಾಕಿಗಳಿಂದ ಹಣದ ಆಗಮನದ ಯೋಗವಿದೆ. ಖರೀದಿಗಳಲ್ಲಿ ಅವಶ್ಯಕತೆ ಬದಲಿಗೆ ಆಸೆ ಆಧಾರಿತ ನಿರ್ಧಾರಗಳನ್ನು ತಪ್ಪಿಸಿ. ಬಹಳ ಅಗತ್ಯವಿರುವ ಹೂಡಿಕೆಗಳ ಹೊರತುಪಡಿಸಿ ಇತರ ಹಣಕಾಸು ಯೋಜನೆಗಳನ್ನು ಒಂದು ಹಂತ ಮುಂದಕ್ಕೆ ಹಾಕುವುದು ಉತ್ತಮ. ಕಚೇರಿ ಅಥವಾ ಉದ್ಯಮದಲ್ಲಿ ಹಳೆಯ ಬಿಲ್ ಅಥವಾ ಹಣ ಪಾವತಿಗಳ ಬಗ್ಗೆ ಇಂದಿನ ಪರಿಶೀಲನೆಯು ಕೆಲವು ಸತ್ಯಗಳನ್ನು ಹೊರಹಾಕುತ್ತದೆ. ಯಾವುದೇ ಆರ್ಥಿಕ ತೊಂದರೆಯನ್ನು ತಪ್ಪಿಸಲು ಇಂದಿನ ಮುಂಚಿತ ಕ್ರಮಗಳು ಸಹಾಯಕವಾಗುತ್ತವೆ. ಬ್ಯಾಂಕಿಂಗ್ ಅಥವಾ ಹೂಡಿಕೆ ಸಂಬಂಧಿತ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಮತ್ತು ಜಾಣ್ಮೆಯಿಂದ ನಡೆಯುವುದು ಸೂಕ್ತ. ಹಿರಿಯರ ಸಲಹೆಯ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ದೇಹ ಹಾಗೂ ಮನಸ್ಸಿನ ನಡುವೆ ಸಮತೋಲನವನ್ನು ತರುತ್ತದೆ. ಆದರೆ ಬಹುಶಃ ಹಿಂದಿನ ದಿನಗಳ ವ್ಯಾಯಾಮದ ಕೊರತೆಯ ಪರಿಣಾಮವಾಗಿ ಇಂದಿನ ದೇಹದಲ್ಲಿ ಏಕಾಏಕಿ ಕುರ್ಮನಾಥತೆ ತಟ್ಟಬಹುದು. ತೂಕದ ಸಮಸ್ಯೆ ಅಥವಾ ಜೀರ್ಣಕೋಶದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಆಹಾರದ ಕುರಿತು ನಿಯಮ ಪಾಲನೆ ಬಹುಮುಖ್ಯ. ತಾಜಾ ಹಣ್ಣು, ಹಸಿರು ತರಕಾರಿಗಳು ಮತ್ತು ಸಾಕಷ್ಟು ನೀರಿನ ಸೇವನೆ ಮಾಡಿ. ಈ ಬುಧವಾರ
ಶೀತಜನ್ಯ ತೊಂದರೆಗಳು, ಕಾಲು ಬೆನ್ನು ನೋವಿಗೆ ಕಾರಣವಾಗಬಹುದೆಂದು ಸೂಚನೆ ಇದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ವಿಶ್ರಾಂತಿ, ಕಾಫಿ ಅಥವಾ ಗ್ರೀನ್ ಟೀ ಸೇವನೆ ಹಸಿವನ್ನು ನಿಯಂತ್ರಣಕ್ಕೆ ತರುತ್ತದೆ. ಯೋಗ, ಶ್ವಾಸಾಭ್ಯಾಸ ಅಥವಾ ಸ್ವಲ್ಪ ಕಾಲ ಸಹಜ ನಡಿಗೆ ಮುಂತಾದವುಗಳು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧದಲ್ಲಿ ಮಾತಿನ ಶುದ್ಧತೆಯು ಮುಖ್ಯವಾದ ಅಂಶ. ನಿಮ್ಮ ಮಾತುಗಳು ಇಂದು ನೇರ ಪರಿಣಾಮವನ್ನು ಉಂಟು ಮಾಡಬಲ್ಲವು, ಅದು ಏನಾದರೂ ಕಲಹವೋ ಅಥವಾ ನಯವೋ. ಆದ್ದರಿಂದ ಇಂದಿನ ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಬೇಕು. ಮಕ್ಕಳಿಗೆ ಓದಿನಲ್ಲಿ ಮಾರ್ಗದರ್ಶನ, ಪತ್ನಿಗೆ ಸಮಯ, ಹಿರಿಯರಿಗೆ ಗೌರವ, ಇವು ಸಮತೋಲನದ ಶ್ರೇಯಸ್ಸಿಗೆ ದಾರಿ ತರುತ್ತವೆ. ಕೆಲವರಿಗೆ ಮನೆಯೊಳಗಿನ ಸಣ್ಣ ಚರ್ಚೆಗಳು ದೊಡ್ಡದಾಗಬಾರದೆಂದು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾಗುತ್ತದೆ. ವಿವಾಹಿತರಲ್ಲಿನ ಸಂವಾದ ಸ್ಪಷ್ಟವಾದರೆ ಅನೇಕ ದೀರ್ಘಕಾಲದ ಗೊಂದಲಗಳಿಗೆ ಕೊನೆಗಾಣಬಹುದು. ಪ್ರೀತಿಯ ಮಾತು, ಸಣ್ಣ ಸಹಾಯ, ಸಮಯದ ಹಂಚಿಕೆ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುಧಗ್ರಹದ ಪ್ರಭಾವದಿಂದಾಗಿ ಜ್ಞಾನ, ವ್ಯವಹಾರ ಬುದ್ಧಿ ಮತ್ತು ಮಾತಿನ ಶಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ. ಆದ್ದರಿಂದ ಮನಸ್ಸನ್ನು ಪ್ರಬಲಗೊಳಿಸಲು ಹಾಗೂ ಶಕ್ತಿಯನ್ನು ಸಮತೋಲನಗೊಳಿಸಲು ಭಗವಾನ್ ವಿಷ್ಣುವಿನ ಆರಾಧನೆ ಉತ್ತಮ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 27 ಬಾರಿ ಜಪಿಸಿ. ವಿಷ್ಣು ಸಹಸ್ರನಾಮ ಪಠಣ, ಶ್ರೀಹರಿಯ ಪಾದಪೂಜೆ, ತುಳಸಿ ಅರ್ಚನೆ ಮುಂತಾದವುಗಳು ಶುಭಕಾರಿಯಾಗಬಹುದು. ಹಸಿರು ಬಟ್ಟೆ ಧರಿಸುವುದು, ತಾಜಾ ಹಸಿರು ತರಕಾರಿಗಳನ್ನು ದಾನ ಮಾಡುವುದು ಪುಣ್ಯ ಕಾರ್ಯ. ಜ್ಞಾನವನ್ನು ಹಂಚಿಕೊಳ್ಳುವುದು, ಪುಸ್ತಕ ದಾನ ಅಥವಾ ವಿದ್ಯಾ ಸಹಾಯ ಇಂದಿನ ಗುರುತ್ವದ ಕಾರ್ಯ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧನ ಪ್ರತೀಕ. ಇದನ್ನು ಅನುಭವ, ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿ ನೋಡಬಹುದು. ಈ ಸಂಖ್ಯೆ ಇಂದು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ನವಚೈತನ್ಯವನ್ನು ತರುತ್ತದೆ. ಇದು ಬುಧನ ಶಕ್ತಿಯನ್ನು ಆಕರ್ಷಿಸುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹೂವಿನ ಬಳಕೆ ದೈನಂದಿನ ತೊಂದರೆಗಳ ಪರಿಹಾರಕ್ಕೆ ಸಹಾಯಕ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:45. ಈ ಕಾಲದಲ್ಲಿ ನೀವು ಶಕ್ತಿಶಾಲಿಯಾಗಿ ಬುದ್ಧಿಪೂರ್ವಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಈ ಸಮಯದಲ್ಲಿ ಪ್ರವೇಶ, ಪ್ರಸ್ತಾಪ, ಸಂವಾದ ಹಾಗೂ ದೇವತಾ ಪೂಜೆಗೆ ಉತ್ತಮ ಫಲವಿದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಚಾತುರ್ಯ, ವೇಗ ಮತ್ತು ಬುದ್ಧಿಮತ್ತೆಯ ಮೂಲಕ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ವಿಶಿಷ್ಟವಾಗಿ ತೋರಿಸಬಲ್ಲ ದಿನ. ಮಿಥುನ ರಾಶಿಯವರ ಚಂಚಲ ಮನಸ್ಸಿಗೆ ಇಂದು ಸ್ಥಿರತೆ ದೊರೆಯುವುದು. ಇದರ ಫಲವಾಗಿ ನಿಮ್ಮ ನಿರ್ಧಾರಗಳು ಹೆಚ್ಚು ಪರಿಣಾಮಕಾರಿ ಹಾಗೂ ಸಮಯೋಚಿತವಾಗಿರುತ್ತವೆ. ಗ್ರಹಗಳ ಅನುಕೂಲತೆಯಿಂದ ಇಂದು ಬಹುಮುಖ ಕಾರ್ಯಗಳಲ್ಲಿ ತೊಡಗಬಹುದು. ಹೊಸ ಕಲ್ಪನೆಗಳು ಮೂಡಬಹುದಾದ, ಮಿತ ಸಂವಹನದಿಂದ ಗುರಿಗಳತ್ತ ಸಾಗಬಹುದಾದ ದಿನವಿದು. ಈ ಬುಧವಾರವು ಬುದ್ಧಿಗ್ರಹದ ಪ್ರಭಾವದಿಂದ ತೀವ್ರ ಬೌದ್ಧಿಕ ಚಟುವಟಿಕೆಗಳಿಗೆ ತಕ್ಕದ್ದು. ನಿಮ್ಮ ಮಾತು, ಬರವಣಿಗೆ ಅಥವಾ ಸಂವಹನ ಕೌಶಲಗಳಲ್ಲಿ ಗಮನ ಸೆಳೆಯುವ ಶಕ್ತಿ ಇದೆ. ಇಂದು ಜನರೊಂದಿಗೆ ಸಂಪರ್ಕ ಸಾಧಿಸುವ, ಸಂವಹನ ಮಾಡುವುದು ಬಹಳ ಫಲಪ್ರದವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಒತ್ತಡದ ಪರಿಸ್ಥಿತಿಗಳು ಎದುರಾಗಬಹುದು. ಆದರೆ ನಿಮ್ಮ ಸರಳ ಚಿಂತನ ಶೈಲಿ ಮತ್ತು ತಾಳ್ಮೆಯಿಂದ ಅದನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ನಿಮ್ಮ ಪರಿಪಕ್ವತೆ ಮತ್ತು ಬುದ್ಧಿಮತ್ತೆಯು ಹಿರಿಯರ ಗಮನ ಸೆಳೆಯುತ್ತದೆ. ಹೊಸ ಯೋಜನೆಗಳ ರೂಪುರೇಷೆ ಬಗ್ಗೆ ಚರ್ಚೆ ನಡೆಯಬಹುದು. ಕೆಲವು ಉನ್ನತ ಅಧಿಕಾರಿಗಳು ನಿಮ್ಮ ಸಲಹೆ ಕೇಳುವ ಸ್ಥಿತಿಗೆ ಬರುತ್ತಾರೆ. ವೃತ್ತಿ ಬದಲಾವಣೆ ಮಾಡುವ ಯೋಚನೆ ಇರುವವರಿಗೆ ಇಂದು ಹೊಸ ಅವಕಾಶಗಳ ಬಗ್ಗೆ ಸಂದೇಶಗಳು ಬರುತ್ತವೆ. ಸಂದರ್ಶನಗಳಿಗೆ ಆಹ್ವಾನವಿರುವ ಸಾಧ್ಯತೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಲ್ಲಾ ಅಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸುವುದು ಸೂಕ್ತ. ವ್ಯಾಪಾರದಲ್ಲಿ ಇಂದು ಗ್ರಾಹಕರೊಂದಿಗೆ ನೇರ ಸಂವಾದ, ಹೊಸ ಯೋಜನೆಗಳ ಪ್ರಾರಂಭ ಮತ್ತು ಬಾಕಿ ಹಣ ಸಂಗ್ರಹಕ್ಕೆ ಸೂಕ್ತ ದಿನ. ಮಾಹಿತಿ ತಂತ್ರಜ್ಞಾನ, ಜಾಹೀರಾತು, ಮಾಧ್ಯಮ, ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು ಇಂದು ಹೆಚ್ಚು ಸಕ್ರಿಯರಾಗಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಹೆಚ್ಚು ಚುರುಕು ಹಾಗೂ ಎಚ್ಚರಿಕೆಯ ಅಗತ್ಯವಿದೆ. ಲಘುಮಟ್ಟದ ಆದಾಯಗಳು ಬಂದರೂ ಅತಿ ಖರ್ಚಿಗೆ ಹೋಗುವ ಸಂಭವವಿದೆ. ಖರೀದಿಯಲ್ಲಿ ತೀವ್ರ ಆಕರ್ಷಣೆ ಕಾಣಬಹುದು, ಆದರೆ ಕೊಂಚ ನಿಯಂತ್ರಣ ಅಗತ್ಯ. ಹಳೆಯ ಸಾಲಗಳ ಹಂಗು ನಿವಾರಣೆಗೆ ಕ್ರಮ ಕೈಗೊಳ್ಳಿ. ಹಣಕಾಸು ನಿಬಂಧನೆಗಳನ್ನು ನಿಭಾಯಿಸುವಲ್ಲಿ ನಿಮ್ಮ ಸಂಯಮ, ಸಂವಿಧಾನ ಹಾಗೂ ಯುಕ್ತಿ ಚಾತುರ್ಯ ಇಂದು ಬಹಳ ಉಪಯುಕ್ತ. ಹೂಡಿಕೆಗೆ ಇಂದಿನ ದಿನ ಹೆಚ್ಚು ಸೂಕ್ತವಲ್ಲ, ವಿಶೇಷವಾಗಿ ಷೇರು, ಕ್ರಿಪ್ಟೋ, ಅಸ್ಥಿರ ಮಾರುಕಟ್ಟೆಯಲ್ಲಿ. ಹಿರಿಯರ ಸಲಹೆ, ಲೆಕ್ಕಪತ್ರಗಳ ಪರಿಶೀಲನೆ ಹಾಗೂ ಪುನರ್ ಯೋಜನೆಗಳನ್ನು ರೂಪಿಸಲು ಈ ದಿನ ಬಳಕೆ ಮಾಡಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು
ನಿಮ್ಮ ದೈಹಿಕ ಆರೋಗ್ಯವು ಸಾಮಾನ್ಯವಾಗಿ ಸಮತೋಲನದಲ್ಲಿರಬಹುದು, ಆದರೆ ಮಾನಸಿಕ ಮಿಕ್ಕಿರೆ, ನಿದ್ರೆ ಕೊರತೆ ಹಾಗೂ ಚಿಂತೆಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮೆದುಳಿನ ಚಟುವಟಿಕೆ ಅಧಿಕವಾಗಿರುವುದರಿಂದ ತಲೆನೋವು, ಕಣ್ಣು ಬಟ್ಟಣೆ, ದಣಿವಿನ ಲಕ್ಷಣಗಳು ಕಾಣಿಸಬಹುದು. ಬಿಸಿ ಪಾನೀಯಗಳಿಂದ ದೂರವಿದ್ದು ಹೆಚ್ಚಿನ ಪ್ರಮಾಣದ ನೀರಿನ ಸೇವನೆ, ಹಸಿವಿಲ್ಲದ ತಿನ್ನುವಿಕೆಯಿಂದ ದೂರವಿರುವುದು ಒಳಿತು. ಬಾಯಾರಿಕೆಯ ಸಮಸ್ಯೆ, ಸಡಿಲ ಜೀರ್ಣಕ್ರಿಯೆ ಅಥವಾ ಹಠಾತ್ಯದೆ, ಭಾರವಾದ ರೀತಿಯ ಭಾವನೆಗಳು ಕಂಡುಬಂದರೆ ಆರೋಗ್ಯ ತಪಾಸಣೆ ಅಗತ್ಯ. ಸಂಜೆಯ ವೇಳೆ ವಿಶ್ರಾಂತಿದಾಯಕ ದಿನಚರಿ, ಧ್ಯಾನ, ಓದುವಿಕೆ ಅಥವಾ ಶಾಂತ ಸಂಗೀತದಿಂದ ತಾನಾಗಿಯೇ ಚೈತನ್ಯ ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮನ್ವಯ ಹಾಗೂ ಸಂವಹನ ಅಗತ್ಯವಿದೆ. ನೀವು ಏನು ಹೇಳುತ್ತೀರಿ ಎಂಬುದಕ್ಕಿಂತ ಹೇಗೆ ಹೇಳುತ್ತೀರಿ ಎಂಬುದೇ ಹೆಚ್ಚಿನ ಪರಿಣಾಮ ಬೀರಲಿದೆ. ನಿಮ್ಮ ಮಾತುಗಳು ಸರಿಯಾಗಿ ಅರ್ಥವಾಗದಿದ್ದರೆ ಅಲ್ಪ ವಿರೋಧ, ಗೊಂದಲಗಳು ಸಂಭವಿಸಬಹುದು. ವಿವಾಹಿತರ ನಡುವೆ ಸಂಯಮ, ಸ್ಪಷ್ಟತೆ ಮತ್ತು ಸ್ಪಂದನೆಯ ಅವಶ್ಯಕತೆ. ಸಂಗಾತಿಯ ಚಿಂತನೆಗೆ ಗಮನ ನೀಡಿ. ಮಕ್ಕಳ ಬಗ್ಗೆ ಚಿಂತನೆ, ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಚಿಂತನೆ ಇರಬಹುದು. ಅದರ ಕಾರಣದಿಂದ ಲಘು ಮನೋವೈಕಲ್ಯ ಉಂಟಾಗಬಹುದು. ಹಿರಿಯರ ಹಿತವಚನ, ಸಹಾನುಭೂತಿ ಮತ್ತು ಅನುಭವದ ಮೇಲೆ ವಿಶ್ವಾಸವಿಡಿ. ವೀಕ್ಷಕರೇ, ನೀವು ಇಂದು ಬುಧವಾರ, ಬುದ್ಧಿಗ್ರಹಣ ಪ್ರಭಾವದಿಂದ ಜ್ಞಾನ ಹಾಗೂ ಸಂವಹನ ಕ್ಷೇತ್ರಗಳು ಪ್ರಬಲವಾಗಿರುತ್ತವೆ. ಆದ್ದರಿಂದ ಜಪ, ಪಠಣ, ಪಠ್ಯ ಚರ್ಚೆ ಇವುಗಳಿಗೆ ಸಮಯ ಮೀಸಲಿಡಿ. ಶಾಸ್ತ್ರೀಯ ಅಧ್ಯಯನ, ಗ್ರಂಥ ಪಠಣ ಇವುಗಳು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತವೆ. ಓಂ ಬುಂ ಬುಧಾಯ ನಮಃ ಎಂಬ ಬೀಜ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ಹಸಿರು ಫಲಾಧಿ ಅಥವಾ ತುಳಸಿ ದಳದಿಂದ ಪೂಜೆ ಮಾಡಿ. ಕುಲದೇವರ ಆರಾಧನೆ, ಗುರುಗಳ ಸ್ಮರಣೆ, ಪುಸ್ತಕದ ದಾನ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯ ಇವು ವಿಶೇಷ ಫಲಿತಾಂಶವನ್ನು ಉಂಟು ಮಾಡಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹಣ ಪ್ರತೀಕ. ಸಂವಹನ, ಚಾತುರ್ಯ, ಬುದ್ಧಿಮತ್ತೆ ಹಾಗೂ ಚುರುಕುತನವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯನ್ನು ಭಯವಿಲ್ಲದೆ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ದೃಢತೆ ಹಾಗೂ ಹೊಸತನವನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು, ಹಸಿರು ಪುಷ್ಪಗಳ ಆರಾಧನೆ ಮಾಡಿದರೆ ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ಮಹತ್ವದ ಕಾರ್ಯಗಳು, ವ್ಯವಹಾರ ನಿರ್ಧಾರಗಳು, ಭವಿಷ್ಯದ ಯೋಜನೆಗಳ ಚರ್ಚೆ ಹಾಗೂ ವಿದ್ಯಾ ಅಧ್ಯಯನ ಆರಂಭ ಮಾಡುವುದು ಹೆಚ್ಚು ಫಲಕಾರಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಹೃದಯದ ಮಾತುಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದಾದ ದಿನವಾಗಿದೆ. ಭಾವನೆಗಳು ಆಳವಾಗಿರುವ ದಿನವಾಗಿದ್ದು ಆತ್ಮೀಯ ಸಂಬಂಧಗಳು ಹೆಚ್ಚಿನ ಮಹತ್ವ ಪಡೆಯುವ ಸಾಧ್ಯತೆ ಇದೆ. ಚಂದ್ರನ ಪ್ರಭಾವ ನಿಮ್ಮ ಭಾವನಾತ್ಮಕ ಬುದ್ಧಿಮತ್ತೆಯನ್ನು ಹೆಚ್ಚಿಸಬಲ್ಲದು. ಈ ದಿನ ತಾಳ್ಮೆ ಮತ್ತು ಜವಾಬ್ದಾರಿಯುತ ನಡೆ ಅಗತ್ಯ. ಮನಸ್ಸಿನಲ್ಲಿ ಆಗಾಗ್ಗೆ ಗೊಂದಲಗಳಾಗಬಹುದಾದರೂ ನಿಮ್ಮ ಶುದ್ಧ ನವಿರು ಮನಸ್ಸು ಮತ್ತು ಸ್ಪಷ್ಟ ಸಂವಾದ ಶೈಲಿಯಿಂದ ಇವುಗಳನ್ನು ನಿವಾರಿಸಬಹುದು. ಇಂದು ಪ್ರಾಮಾಣಿಕತನ ಮತ್ತು ಪ್ರೀತಿಯ ಮೌಲ್ಯವನ್ನು ಅನುಭವಿಸುವಿರಿ. ಕುಟುಂಬ, ಸ್ನೇಹ ಮತ್ತು ಆತ್ಮೀಯ ಸಂಬಂಧಗಳ ಪಾವಿತ್ರ್ಯತೆ ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಸ್ನೇಹಪೂರ್ಣ ವರ್ತನೆ, ತಂಡದೊಂದಿಗೆ ಹೊಂದಾಣಿಕೆಯ ಧೋರಣೆಯು ಪ್ರಶಂಸೆಗೆ ಪಾತ್ರವಾಗಬಹುದು. ಕೆಲವರು ತಮ್ಮ ಕೆಲಸದ ಜವಾಬ್ದಾರಿಗಳ ಪುನರ್ವಿತರಣೆಗೆ ಒಳಗಾಗಬಹುದು. ಹೊಸ ಯೋಜನೆಗಳಿಗೆ ಭಾಗವಹಿಸುವ ಅವಕಾಶ ಬರಬಹುದು. ನಿಮ್ಮ ನಿರ್ಧಾರಗಳು ಹೆಚ್ಚು ಪರಿಣಾಮಕಾರಿಯಾಗಲು ಅಲ್ಪ ಸಮಯ ಹಿಡಿದರೂ ಎಲ್ಲ ವಿವರಗಳನ್ನು ಗ್ರಹಿಸಿ ಮುಂದೆ ಸಾಗುವುದು ಉತ್ತಮ. ಹಿರಿಯ ಅಧಿಕಾರಿಗಳಿಂದ ಸಿಹಿ ಸೂಚನೆಗಳು, ಸಹಕಾರ ದೊರೆಯಬಹುದು. ಕಲಾತ್ಮಕ ಕ್ಷೇತ್ರದವರು, ಸಾಂಸ್ಕೃತಿಕ ನಿರ್ವಹಣೆ, ಶಿಕ್ಷಣ, ವೈದ್ಯಕೀಯ ಅಥವಾ ಆರೋಗ್ಯ ಸಂಪರ್ಕಿತ ವೃತ್ತಿಪರರಿಗೆ ಉತ್ತಮ ದಿನವಾಗಿದೆ. ಸ್ವತಂತ್ರ ಉದ್ಯಮಸ್ಥರು ತಮ್ಮ ಗ್ರಾಹಕರೊಂದಿಗೆ ಉತ್ತಮ ಸಂವಾದ ಸಾಧಿಸಲು ಯತ್ನಿಸಿ. ಕೆಲವು ಬಾಕಿ ಹಣ ವಿತರಣೆಗೆ ಒತ್ತಡ ಮಾಡಬಹುದು. ಹೊಸ ವ್ಯವಹಾರಿಕ ಪರಿಚಯಗಳು ಉಪಯುಕ್ತವಾಗಬಹುದು. ಆದರೆ ಸಹಯೋಗದೊಳಗಿನ ಭಿನ್ನಾಭಿಪ್ರಾಯಗಳು ಇಟ್ಟುಕೊಳ್ಳದೆ ಚಾತುರ್ಯದಿಂದ ಸಮಾಲೋಚನೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ. ಕುಟುಂಬದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ, ಆದರೆ ನಿಮಗೆ ಬರುವ ಹಣದ ಮೂಲಗಳು ಸಮನ್ವಯದ ಸ್ಥಿತಿಯಲ್ಲಿ ಇರುತ್ತವೆ. ಭವಿಷ್ಯದ ತಯಾರಿಗೆ ಯೋಜನೆ ಮಾಡುವುದು ಶುಭ. ಹುಡುಕಾಟದಿಂದ ಪಡಿಸಿದ ಆದಾಯ ಅಥವಾ ಬಿಕ್ಕಟ್ಟಿನ ಸಮಯದಲ್ಲಿ ನೆರವಾಗುವ ಉಳಿತಾಯದ ಮೇಲೆ ನಂಬಿಕೆ ಇಡುವುದು ಮುಖ್ಯ. ಇಂದು ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವುದನ್ನು ಮುಂದೂಡುವುದು ಉತ್ತಮ. ಬ್ಯಾಂಕ್, ಷೇರು, ಚಿನ್ನ ಅಥವಾ ರಿಯಲ್ ಎಸ್ಟೇಟ್ ಹೂಡಿಕೆ ಬಗ್ಗೆ ಚಿಂತನೆ ಮಾಡುತ್ತಿರುವವರು
ಮತ್ತೊಮ್ಮೆ ವಿಶ್ಲೇಷಿಸಿ ನಂತರವೇ ನಿರ್ಧರಿಸಿ. ಕಟಕ ರಾಶಿಗೆ ಸಂಬಂಧಿಸಿದಂತೆ ಕುಟುಂಬದ ಮಾತುಗಳ ಪ್ರಭಾವದಿಂದ ಹಣಕಾಸಿನ ನಿರ್ಧಾರದಲ್ಲಿ ಬದಲಾವಣೆ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ನಿಗಾ ಅಗತ್ಯವಿದೆ. ಮಿತಾಹಾರ, ಶುಚಿತ್ವ ಹಾಗೂ ವಿಶ್ರಾಂತಿ ಮುಖ್ಯ. ಶೀತ, ಜ್ವರ ಅಥವಾ ಅಲರ್ಜಿ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದು ಜೀರ್ಣಕ್ರಿಯೆ ಸಂಬಂಧಿತ ಅಸೌಖ್ಯ ಉಂಟಾಗಬಹುದು. ಅದಕ್ಕಾಗಿ ಹೆಚ್ಚಿನ ನೀರು ಸೇವನೆ ಹಾಗೂ ಹಸಿವಿದ್ದಾಗ ಮಾತ್ರ ಆಹಾರ ಸೇವನೆಯ ಶಿಸ್ತಿನ ಅಗತ್ಯವಿದೆ. ಮೂಲೋತ್ಪತ್ತಿ, ಮೈಕೊರೆತ ನೋವುಗಳು ಅಥವಾ ಹೊಟ್ಟೆ ತೊಂದರೆಗಳೆತ್ತಿದ್ದಾರೆ ಎನ್ನುವವರು ಆಯುರ್ವೇದಿಯ ಮಾರ್ಗದಲ್ಲಿ ಚಿಕಿತ್ಸೆ ಪಡೆಯುವುದು ಉತ್ತಮ. ಯೋಗ, ಪ್ರಾಣಾಯಾಮ, ಧ್ಯಾನದಿಂದ ಮನಸ್ಸು ಹಾಗೂ ದೇಹದ ಸಮತೋಲನ ಕಾಯ್ದುಕೊಳ್ಳಿ. ಚಂದ್ರನ ಪ್ರಭಾವದಿಂದಾಗಿ ಭಾವನಾತ್ಮಕ ಅಸ್ಥಿರತೆ ಉಂಟಾಗಬಹುದು. ಮನಸ್ಸಿಗೆ ಸಂತುಷ್ಟಿ ನೀಡುವ ಧ್ವನಿ ಸೇವನೆ ಅಥವಾ ಪಾಠ, ಜಪ, ನಾದೋಪಾಸನೆ ಉತ್ತಮ ಮಾರ್ಗ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದಲ್ಲಿ ನೆಮ್ಮದಿ ಮತ್ತು ನಿಕಟತೆಯ ವಾತಾವರಣವಿದೆ. ಕುಟುಂಬ ಸದಸ್ಯರೊಂದಿಗೆ ತೊಡಗಿಸಿಕೊಳ್ಳುವ ಅವಕಾಶ ನಿಮಗೆ ಲಭಿಸಬಹುದು. ಕೆಲವರಿಗೆ ಮಕ್ಕಳ ಶಿಕ್ಷಣ ಅಥವಾ ಅವರನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ಸಂದರ್ಶನಗಳು, ಸಭೆಗಳು ಇತ್ಯಾದಿ ಏರ್ಪಡಬಹುದು. ಸಂಗಾತಿಯೊಂದಿಗೆ ಸಣ್ಣ ಪ್ರಯಾಣ ಅಥವಾ ಮನಸೋಲಿಸುವ ಗಂಭೀರ ಸಂವಾದ ಸಾಧ್ಯ. ನಿಮ್ಮ ಪ್ರಾಮಾಣಿಕ ನಡೆ ಸಂಬಂಧಗಳನ್ನು ಮತ್ತಷ್ಟು ಬಲಗೊಳಿಸುತ್ತದೆ. ತಾಯಂದಿರ ಜೊತೆಗಿನ ಮಾತುಕತೆಗಳಲ್ಲಿ ತೀವ್ರತೆ ಇದ್ದರೂ ಅದು ಅಂತರ್ಜ್ಞೆಯ ಬೆಳವಣಿಗೆಯ ದಾರಿ ತೋರುತ್ತದೆ. ಹಿರಿಯರ ಸಾನ್ನಿಧ್ಯದಲ್ಲಿ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿಯೊಂದಿಗೆ ಬುದ್ಧಿವಂತಿಕೆಯನ್ನು ತರಬಹುದು. ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೂ ಕಾಳಜಿ ವಹಿಸಿ. ಹಿರಿಯರ ಆಶೀರ್ವಾದದಿಂದ ಕಾರ್ಯಗಳಲ್ಲಿ ಯಶಸ್ಸು ಸಿಗುವುದು. ವೀಕ್ಷಕರೇ, ನೀವು ಇಂದು ಬುಧವಾರದ ದಿನವಾದ ಕಾರಣ ಬುದ್ಧಿಗೆ ಸಂಬಂಧಿಸಿದ ದೈವೋಪಾಸನೆ ಶ್ರೇಷ್ಠ. ವಿಶೇಷವಾಗಿ ಶ್ರೀ ವಿಷ್ಣುವಿನ ಆರಾಧನೆ, ತುಳಸಿ ಪೂಜೆ, ಧ್ಯಾನ ಇವು ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಭಾವಜೀವನ, ವಿಚಾರ ಶಕ್ತಿ ಮತ್ತು ನಿರ್ಧಾರ ಶಕ್ತಿ ಸುಧಾರಿಸುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 54 ಬಾರಿ ಜಪಿಸಬಹುದು. ತುಳಸಿ ಗಿಡದ ಸುತ್ತ 7 ಪ್ರದಕ್ಷಿಣೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹಸಿರು ಬಟ್ಟೆ ಧರಿಸಿ ಪವಿತ್ರ ಗಂಗಾಜಲವನ್ನು ಮನೆಯ ದೇವಾಲಯದಲ್ಲಿ ಪ್ರಕ್ಷೇಪಿಸಿ. ಗುರುಬ್ರಾಹ್ಮಣರಿಗೆ ಹಣ್ಣು, ಹಸಿರು ತರಕಾರಿಗಳ ದಾನ ಶುಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಯ, ಚಲನೆಯ, ಸಂವಹನದ ಸಂಕೇತ. ಇದು ನಿಮ್ಮ ದಿನದ ನಿರ್ಣಯಗಳಲ್ಲಿ ಚಪಲತೆ ತರುವುದು ಸತ್ಯ, ಆದರೆ ಅದನ್ನು ಸಮತೋಲನದಿಂದ ಬಳಸಿದರೆ ಉತ್ತಮ ಫಲ ಸಿಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ತಾಜಾತನ, ಬೆಳವಣಿಗೆ ಮತ್ತು ನೆಮ್ಮದಿಯ ಲಕ್ಷಣ. ಇಂದಿನ ದಿನ ಹಸಿರು ಬಟ್ಟೆ ಅಥವಾ ಹಸಿರು ಹೂವುಗಳ ಬಳಕೆ ಮೂಲಕ ಶುಭತೆಯನ್ನು ಆಕರ್ಷಿಸಬಹುದು. ಶುಭ ಸಮಯ ಬೆಳಿಗ್ಗೆ 9:05 ರಿಂದ ಬೆಳಿಗ್ಗೆ 10:45. ಈ ಸಮಯದಲ್ಲಿ ನವೀಕರಣ, ಸಂವಹನ, ದೇವಾರಾಧನೆ, ಬಂಧು ಸಂಬಂಧಿ ಚರ್ಚೆಗಳು ಫಲಕಾರಿಯಾಗುತ್ತವೆ. ನಿಮ್ಮ ಶಕ್ತಿಯ ಪುನರ್ಸ್ಥಾಪನೆಗೂ ಈ ಸಮಯ ಪೂರಕವಾಗಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ಚಟುವಟಿಕೆಯ ಶಕ್ತಿಯಿಂದ ದಿನವನ್ನು ಮುಂದೂಡುವ ದಿನ. ಇಂದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶ್ಲಾಘನೀಯ ಫಲವನ್ನು ಕೂಡ ಕಾಣಬಹುದು. ಬುಧವಾರದ ಬುದ್ಧಿಗ್ರಹದ ಪ್ರಭಾವದಿಂದ ವಿವೇಕ, ಸಂವಹನ ಹಾಗೂ ತಂತ್ರಜ್ಞಾನದಲ್ಲಿ ನಿಮ್ಮ ಪಾಠದ ಔಜಸ್ಸು ಹೆಚ್ಚಾಗಬಹುದು. ವಾಣಿಜ್ಯ ಸಂಬಂಧಿತ ವ್ಯವಹಾರಗಳು, ಮಾತುಕತೆಗಳಲ್ಲಿ ಜಯ ಸಾಧಿಸಲು ಉತ್ತಮ ಸಮಯ. ವೈಯಕ್ತಿಕ ಜೀವನದಲ್ಲಿ ಕೆಲವು ನವೀಕೃತ ಯೋಚನೆಗಳು ಮೂಡಬಹುದು. ಸಾಮಾಜಿಕವಾಗಿ ನಿಮ್ಮ ಸಾನ್ನಿಧ್ಯ ಪ್ರಭಾವ ಬೀರುತ್ತದೆ. ದಿನದ ಮೊಳಕೆಯಲ್ಲಿ ತೊಡಗುವ ಪ್ರತಿ ಕಾರ್ಯಕ್ಕೂ ಸ್ಪಷ್ಟ ಗುರಿ ಮತ್ತು ತಾಳ್ಮೆ ಬೇಕು. ಅಹಂಕಾರದ ತೊಂದರೆಗೆ ಒಳಗಾಗದಂತೆ ನಿಲ್ಲಿಸಿ ವಿನಯ ಹಾಗೂ ವಿವೇಕದಿಂದ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೊಸ ಯೋಜನೆಗಳು ರೂಪುಗೊಳ್ಳಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆಗಳಿಗೆ ಅವಕಾಶ ದೊರೆಯುವ ಸಾಧ್ಯತೆಗಳಿವೆ. ನಿಮ್ಮ ಸಂವಹನ ಕೌಶಲ್ಯ ನಿಮ್ಮ ಯೋಜನೆಗಳಿಗೆ ಒತ್ತಾಸೆಯುಂಟು ಮಾಡಬಹುದು. ಸಹೋದ್ಯೋಗಿಗಳ ಸಹಕಾರ ದೊರೆಯುವುದು ಹೆಚ್ಚು ಸಾಧ್ಯ. ಆದರೆ ಇತ್ತೀಚಿನ ಕೆಲ ಅಸಮಾಧಾನಗಳು ಇನ್ನೂ ನಿವಾರಣೆಯಾಗಿಲ್ಲದಿದ್ದರೆ ಇಂದು ಅವುಗಳ ಬಗ್ಗೆ ಸ್ಪಷ್ಟವಾದ ಸಂವಾದಕ್ಕೆ ಯತ್ನಿಸಬಹುದು. ವೃತ್ತಿಪರರು ತಮ್ಮದೇ ಆದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರುವಂತ ಸಂದರ್ಶನಗಳು, ವೀಕ್ಷಣೆಗಳು ನಡೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಬೇರೆ ಇಲಾಖೆಗೆ ವರ್ಗಾವಣೆ, ಪ್ರಾಜೆಕ್ಟ್ ಬದಲಾವಣೆ ಅಥವಾ ಹೆಚ್ಚು ಹೊಣೆಗಾರಿಕೆಯ ಯೋಜನೆ ಸೇರ್ಪಡೆ ಯೋಗವಿದೆ. ಇದು ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಪರೀಕ್ಷೆಯ ಹಂತವಾಗಬಹುದು. ಸ್ವತಂತ್ರ ಉದ್ಯಮಿಗಳಿಗೆ ನೂತನ ಜಾಲ ವಿಸ್ತರಣೆ, ಪೂರೈಕೆದಾರರ ಹೊಸ ಒಪ್ಪಂದ ಅಥವಾ ಮಾರುಕಟ್ಟೆ ಚಟುವಟಿಕೆಗಳಿಗೆ ಹೊಸ ತಿರುವು ಲಭಿಸಬಹುದು. ಆದರೆ ವ್ಯಾಪಾರದಲ್ಲಿ ನೀವು ತೋರಿಸುವ ನಿಷ್ಠೆ ಹಾಗೂ ಜವಾಬ್ದಾರಿತ್ವವು ಇಂದಿನ ದಿನದ ಗುರಿಯಾಗಿರಬೇಕು.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸದೃಢತೆ ಕಾಣಿಸಬಹುದಾದ ದಿನವಿದು. ಕಳೆದ ವಾರಗಳಲ್ಲಿ ಮಾಡಿದ ಬಂಡವಾಳ ಹೂಡಿಕೆಗಳಿಂದ ಲಾಭ ಗಳಿಸಬಹುದು. ಇಂದಿನ ದಿನ ಲಾಭದಾಯಕ ವ್ಯವಹಾರಗಳಿಗೆ ದಾರಿ ತೋರಿಸಬಲ್ಲದು. ಷೇರು ಮಾರುಕಟ್ಟೆಯಲ್ಲಿ ತಾಳ್ಮೆಯ ಹೂಡಿಕೆ ಫಲ ನೀಡುವ ಸಾಧ್ಯತೆ ಇದೆ. ಆದರೆ ಇಂದು ಹೊಸ ಸಾಲ ಅಥವಾ ಜವಾಬ್ದಾರಿಯ ನಿವಾರಣೆಗಾಗಿ ಹೊರಡುವ ಮೊದಲು ಎಲ್ಲ ಪರಿಶೀಲನೆ ಮಾಡಿದರೆ ಉತ್ತಮ. ಅನಿರೀಕ್ಷಿತ ಖರ್ಚುಗಳು, ಮಕ್ಕಳ ಶಿಕ್ಷಣ, ವಾಹನ ಸೇವೆ ಅಥವಾ ಮನೆಗೆ ಸಂಬಂಧಪಟ್ಟಂತೆ ಉಂಟಾಗಬಹುದು. ಖರ್ಚಿನ ನಿಯಂತ್ರಣ, ಬಜೆಟ್ ನಿಷ್ಠೆ ಅತ್ಯಂತ ಅಗತ್ಯ. ಕಳೆದ ಹೂಡಿಕೆಗಳ ಲೆಕ್ಕ ಪರಿಶೀಲನೆ, ಐಟಿ ದಾಖಲೆಗಳ ನವೀಕರಣ ಅಥವಾ ಸಾಲದ ಹಪ್ತೆಗಳ ಪಾವತಿ ಸಂಬಂಧಿತ ಕಾರ್ಯಗಳು ಇಂದು ನೆರವೇರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಧ್ಯಮ ಮಟ್ಟದ ಜಾಗೃತೆಯ ಅಗತ್ಯವಿದೆ. ರಕ್ತದೊತ್ತಡ, ತೀವ್ರ ಮನೋಬಾಧೆ ಅಥವಾ ಮಿದುಳಿನ ಒತ್ತಡದಿಂದಾಗಿ ಬೇಸರ ಕಾಣಬಹುದು. ನಿಮ್ಮ ಮನಃಸ್ಥಿತಿಯ ಮೇಲೆ ಗಮನ ಹರಿಸಿ. ಧ್ಯಾನ, ಸಾಂದ್ರವಾದ ನಿಶ್ಶಬ್ದ ಸಮಯ ಬಹಳ ಪ್ರಯೋಜನಕಾರಿ. ಬಿಸಿಲು ಹೆಚ್ಚು ಇರುವ ಸಂದರ್ಭಗಳಲ್ಲಿ ತಲೆನೋವು ಅಥವಾ ದೇಹದ ಹಸಿವಿನ ಸಾಮರ್ಥ್ಯ ಕುಗ್ಗಬಹುದು. ಹಸಿವಿದ್ದಾಗ ತಿನ್ನುವುದು, ಉಪ್ಪು ಬೆಲ್ಲದ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಹಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಶ್ವಾಸದ ಅಸಮಾಧಾನ ಉಂಟಾಗಬಹುದು. ಪ್ರಕೃತಿಗೆ ಹತ್ತಿರವಾಗಿರುವ ಆಹಾರ ಪದ್ಧತಿ, ಬೆಳಗಿನ ವಾಕಿಂಗ್ ಅಥವಾ ಪಾಠ ಶ್ವಾಸ ಚಟುವಟಿಕೆಗಳು ಒಳಿತನ್ನು ತರುವುವು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ಚರ್ಚೆಗಳು ನಡೆಯಬಹುದಾದ ದಿನ. ಹಳೆಯ ಏಕಪಕ್ಷೀಯ ನಿರ್ಧಾರಗಳು ಇಂದು ಮತ್ತೆ ಮೆಲುಕು ಹಾಕಲ್ಪಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಧೈರ್ಯ, ಶ್ರದ್ಧೆ ಮತ್ತು ಕೌಶಲ್ಯ ಮುಖ್ಯ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಆರ್ಥಿಕ ಯೋಚನೆಗಳು, ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಅಥವಾ ಹಬ್ಬದ ಸಿದ್ಧತೆಗಳ ಬಗ್ಗೆ ತೀರ್ಮಾನಗಳು ಸಂಭವಿಸಬಹುದು. ಸಂವಹನದಲ್ಲಿ ವಿನಮ್ರತೆ ಅಗತ್ಯ. ವಿವಾಹಿತರಲ್ಲದವರಿಗೆ ಕುಟುಂಬದ ಸದಸ್ಯರಿಂದ ಮದುವೆ ಅಥವಾ ಸಂಬಂಧಗಳ ಕುರಿತು ಸಲಹೆಗಳು ಬರುವ ಸಾಧ್ಯತೆ ಇದೆ. ಎಲ್ಲವೂ ಸಮವಾಯದಿಂದ ನಡೆಯಬೇಕಾದ ದಿನವಿದು. ಪೋಷಕರ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಗಮನವಿರಲಿ. ಅವರಿಂದ ಶ್ರೇಷ್ಠವಾದ ಆತ್ಮಸ್ಫೂರ್ತಿ, ಪಾಠಗಳು, ಆಶೀರ್ವಾದ ದೊರೆಯಬಹುದು. ವೀಕ್ಷಕರೇ, ನೀವು ಈ ಬುಧವಾರದ ಬುದ್ಧಿಗ್ರಹದ ಶಕ್ತಿಯನ್ನು ಶ್ರದ್ಧೆಯಿಂದ ಉಪಯೋಗಿಸಬೇಕಾದ ದಿನವಿದು. ವಿಶ್ಲೇಷಣೆ, ಸಂವಹನ ಹಾಗೂ ಸೃಜನಶೀಲತೆಯ ಶಕ್ತಿಯನ್ನು ಇಂದಿನ ದಿನ ಒದಗಿಸುತ್ತದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 51 ಬಾರಿ ಜಪಿಸಿ. ಅರಿಶಿಣ, ತುಳಸಿ ಅಥವಾ ತುಂತುರು ಕಾಳು ಸಸ್ಯಕ್ಕೆ ನೀರು ಹಾಕಿ ಹಸಿರು ಪೋಷಣೆಗೆ ಶ್ರದ್ಧೆ ತೋರಿಸಿ. ಹಸಿರು ಬಟ್ಟೆ ಧರಿಸಿ. ಅರಸಿನದ ಗಂಜಿ ಅಥವಾ ತರಕಾರಿಯ ಆಹಾರವನ್ನು ದಾನ ಮಾಡುವುದು ಶುಭ ಫಲದಾಯಕ. ಜ್ಞಾನವಂತ ವ್ಯಕ್ತಿಗಳೊಂದಿಗೆ ಸಂವಾದ ಅಥವಾ ಪುಸ್ತಕದ ಓದಿಗೆ ಸಮಯ ನೀಡುವುದು ಬುದ್ಧಿಗಮನಕ್ಕೆ ಕಾರಣವಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಯ, ಚಟುವಟಿಕೆಯ, ಸಂವಹನದ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯದಿಂದ ಬಳಸಬಹುದು. ಅದೃಷ್ಟದ ಬಣ್ಣ ಹಸಿರು. ಇದು ಶುದ್ಧತೆಯ, ಬುದ್ಧಿವಂತಿಕೆಯ ಮತ್ತು ನವೋತ್ಸಾಹದ ಬಣ್ಣ. ಹಸಿರು ಬಟ್ಟೆ ಅಥವಾ ಹಸಿರು ಹೂವಿನ ಬಳಕೆಯಿಂದ ಇಂದಿನ ಶಕ್ತಿಯ ಲಾಭ ಪಡೆಯಬಹುದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಸಂಜೆ ಮಧ್ಯರಾತ್ರಿ 2:45. ಈ ಅವಧಿಯಲ್ಲಿ ಉದ್ಯೋಗ, ವ್ಯಾಪಾರ ಅಥವಾ ಪೂಜೆ, ಧ್ಯಾನ ಮಾಡುವುದರಿಂದ ಹೆಚ್ಚು ಫಲ ದೊರೆಯುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ನಿಖರತೆ, ವಿವೇಕ ಮತ್ತು ವಿಶ್ಲೇಷಣಾ ಶಕ್ತಿಯ ಮೂಲಕ ತಮ್ಮ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದಾದ ದಿನವಿದು. ಈ ಬುಧವಾರ ಬುಧಗ್ರಹನ ಅನುಗ್ರಹದಿಂದ ನಿಮ್ಮ ಸಂವಹನ ಕೌಶಲ, ಆರ್ಥಿಕ ಬುದ್ಧಿಮತ್ತೆ ಮತ್ತು ತಾರತಮ್ಯ ಭಾವ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಗೆ ಯೋಗ್ಯ ಪುರಸ್ಕಾರ ಸಿಗುವ ಯೋಗವಿದೆ. ಚಿಂತನೆ ಹಾಗೂ ನಿರ್ಧಾರಗಳಲ್ಲಿ ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಉಪಯುಕ್ತವಾಗುತ್ತದೆ. ಮುಂಜಾನೆ ಇದ್ದ ಮಾನಸಿಕ ಗೊಂದಲಗಳು ಮಧ್ಯಾಹ್ನದ ವೇಳೆಗೆ ಸ್ಪಷ್ಟತೆ ಪಡೆಯಬಹುದು. ಇಂದು ಗುರು ಹಿರಿಯರ ಸಲಹೆ ಹಾಗೂ ಪುಸ್ತಕ ಅಧ್ಯಯನ, ಶಾಸ್ತ್ರೀಯ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚು ಇರುತ್ತದೆ. ಇದು ಹೊಸ ವಿಷಯ ಕಲಿಯಲು, ಗಂಭೀರ ಚಿಂತನೆಗೆ ಹಾಗೂ ಆಯ್ಕೆ ಪರೀಕ್ಷೆಗಳ ಸಿದ್ಧತೆಗೆ ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಲೆಕ್ಕಾಚಾರ, ವಿವರಪೂರ್ಣ ವರದಿಗಳು ಹಾಗೂ ಸಮಯ ಪಾಲನೆಯು ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಗೆಲ್ಲುತ್ತವೆ. ಕೆಲವರಿಗೆ ಇವತ್ತಿನ ಕಾರ್ಯ ಪೂರ್ಣಗೊಳಿಸುವ ಗುರಿಗಳನ್ನು ಮಿತಿಯಲ್ಲಿ ಮುಗಿಸುವಲ್ಲಿ ಯಶಸ್ಸು ಸಿಗಲಿದೆ. ಇಂದು ನಿಮ್ಮ ಪ್ರಾಮಾಣಿಕತೆ ಮತ್ತು ಸತ್ಯತೆಯು ಕಾರ್ಯಕ್ಷಮತೆಯ ಮಾದರಿಯಾಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಹೊಸ ಕಂಪನಿಗಳಿಂದ ಸಂದರ್ಶನ ಆಹ್ವಾನಗಳನ್ನು ಪಡೆಯಬಹುದು. ನಾನಾ ಆಯ್ಕೆಗಳ ನಡುವೆ ತಾರತಮ್ಯ ಮಾಡುವ ಅಗತ್ಯವಿದೆ. ಅಲ್ಲಿ ನಿಮ್ಮ ವಿಶ್ಲೇಷಣಾ ಶಕ್ತಿ ಉಪಯೋಗಿಸಿ. ಉದ್ಯಮಿಗಳಿಗಾಗಿ ಇದು ಹಣಕಾಸು ಲೆಕ್ಕಪತ್ರಗಳನ್ನು ಚೆಕ್ ಮಾಡುವ, ಬೇಡಿಕೆ ಪಾವತಿಸುವ,
ಹೊಸ ತಂತ್ರಜ್ಞಾನ ಅಥವಾ ERP ವ್ಯವಸ್ಥೆ ಕುರಿತು ಆಲೋಚಿಸುವ ಸಮಯ. ಪಾರ್ಟ್ನರ್ಗಳೊಂದಿಗೆ ಸಮಾಲೋಚನೆ ಫಲಪ್ರದವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಸಮತೋಲನ ಹಾಗೂ ಸರಿಯಾದ ಪ್ಲಾನಿಂಗ್ ಅತ್ಯಂತ ಮುಖ್ಯ. ಅನಿರೀಕ್ಷಿತ ಸಣ್ಣ ಖರ್ಚುಗಳು ಉಂಟಾಗಬಹುದು, ವಿಶೇಷವಾಗಿ ಶಾಲಾ ಶುಲ್ಕ, ಪುಸ್ತಕ ಅಥವಾ ಆರೋಗ್ಯ ಸಂಬಂಧಿ ಖರ್ಚುಗಳು. ಹಳೆಯ ಸಾಲ ಪಾವತಿ ಮಾಡುವ, ಸಾಲದ ಹಂಚಿಕೆ ವಿಚಾರದಲ್ಲಿ ಚರ್ಚಿಸುವ ಅಥವಾ ಹೂಡಿಕೆಯ ಮರು ವಿಮರ್ಶೆಗೆ ಇದು ಸೂಕ್ತ ದಿನ. ಇಂದು ಬಡ್ಡಿದರ ಅಥವಾ EMI ಬಗ್ಗೆ ನಿಮಗೆ ಹೊಸ ಮಾಹಿತಿ ದೊರಕಬಹುದು. ಆನ್ಲೈನ್ ಮೂಲಕ ಹಣಕಾಸು ವ್ಯವಹಾರ ಮಾಡುವವರು ಅಲಭ್ಯವಿರುವ ಡೇಟಾ ಅಥವಾ ಸೈಬರ್ ಕ್ರೈಮ್ ಕುರಿತು ಎಚ್ಚರಿಕೆಯಿಂದಿರಿ. ಸುರಕ್ಷಿತ ನೆಟ್ವರ್ಕ್ ಬಳಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಚುರುಕಿನ ಅಗತ್ಯವಿದೆ. ಇನ್ನೂ ಕಡಿಮೆ ಚಲನೆ, ದೀರ್ಘ ಸಮಯ ಕುಳಿತು ಕೆಲಸ ಮಾಡಿದರೆ ಬೆನ್ನು ನೋವು, ಕಾಲು ಹಿಂಡುವ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಬೆಳಗ್ಗೆ ಲಘು ವ್ಯಾಯಾಮ, ಪಾದ ಸೇವನೆ ಮಾಡುವುದು ಶ್ರೇಷ್ಠ. ಆಹಾರದಲ್ಲಿ ಮಾದಕ ಪದಾರ್ಥ ಅಥವಾ ಬಡಜಜ್ಜಿದ ಆಹಾರ ತಪ್ಪಿಸುವುದು ಒಳ್ಳೆಯದು. ದೇಹದಲ್ಲಿ ಆಮ್ಲಜನಕದ ಮಟ್ಟ ಸಮತೋಲನದಲ್ಲಿಡಲು ನಿತ್ಯ ಪ್ರಾಣಾಯಾಮ, ಧ್ಯಾನ ಉಪಯುಕ್ತ. ಅಲರ್ಜಿ ಅಥವಾ ದಿರ್ಲಿಯ ಸಮಸ್ಯೆ ಇರುವವರು ಹೊಸ ಆಹಾರ ಪದಾರ್ಥಗಳನ್ನು ಎಚ್ಚರಿಕೆಯಿಂದ ಸೇವಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಮನೆಯವರಿಗೆ ಹೆಚ್ಚು ಸಮಯ ಮೀಸಲಿಡುವುದು, ಮಕ್ಕಳ ಬಗೆಗಿನ ಆತ್ಮೀಯ ಸಂವಾದಗಳು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿಸುತ್ತವೆ. ಇಂದು ನಿಮ್ಮ ಮಾತು ಮತ್ತು ನಡೆ ಎರಡೂ ಶಾಂತವಾಗಿರಬೇಕು. ಸಂವಹನದ ಸಮಯದಲ್ಲಿ ಅಹಂಕಾರ ಅಥವಾ ತಕ್ಷಣ ಪ್ರತಿಕ್ರಿಯೆ ತಪ್ಪಿಸಬೇಕು. ಸಹೋದರರೊಂದಿಗೆ ನಿಖರವಾದ ಆರ್ಥಿಕ ವ್ಯವಹಾರ ಅಥವಾ ಪಿತೃತ್ವ ಸಂಬಂಧಿ ಆಸ್ತಿಯ ಚರ್ಚೆಗಳು ನಡೆಯಬಹುದು. ಹೆಚ್ಚು ಸನ್ನಿವೇಶಗಳಲ್ಲಿ ನೀವು ಮಧ್ಯಸ್ಥರಾಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆ ಫಲಪ್ರದ. ದಂಪತಿಯರಾಗಿ ನೆಮ್ಮದಿ ಹಾಗೂ ಸಮರ್ಪಣಾಭಾವ ಬಲವಾಗಿ ಕಾಣಿಸುತ್ತದೆ. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧಗ್ರಹಣ ಪ್ರಭಾವದಿಂದ ಬುದ್ಧಿವಂತಿಕೆ ಮತ್ತು ವಿವೇಕವಂತಿಕೆ ಬಳಸಿ ಜೀವನದ ಅಸಮಾನತೆಗಳಿಗೆ ಉತ್ತರ ನೀಡುವ ಯೋಗ್ಯ ಸಮಯವಿದು. ಧ್ಯಾನ, ಜಪ, ಧಾರ್ಮಿಕ ಗ್ರಂಥ ಪಠಣ ಅಥವಾ ಬೃಹತ್ ಆದಿತ್ಯ ಹೃದಯ ಪಾರಾಯಣ ಫಲಪ್ರದವಾಗಬಹುದು. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶ್ರೇಷ್ಠ. ಬಸವನ ಅಥವಾ ತಾಂಬೂಲದ ಕೊಂಬೆಮರ ಹತ್ತಿರ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದು ಬುದ್ಧಗ್ರಹದ ಶಾಂತಿಗೆ ಸೂಕ್ತ. ಚಲನಾತ್ಮಕ ಸ್ವಭಾವದ ಮಕ್ಕಳಿಗೆ ಹಸಿರು ಬಣ್ಣದ ಉಡುಪು ಅಥವಾ ಪೆನ್ನು ನೀಡುವುದು ಶುಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗೆ, ಚುರುಕಿಗೆ ಹಾಗೂ ಸಂವಹನ ಶಕ್ತಿಗೆ ಸಂಕೇತ. ಈ ಸಂಖ್ಯೆಯ ಪ್ರಭಾವದಲ್ಲಿ ಕಾರ್ಯಕ್ಷಮತೆ, ವಿಶ್ಲೇಷಣಾ ಶಕ್ತಿ ಹಾಗೂ ನಿರ್ಧಾರ ಶಕ್ತಿಗೆ ಉತ್ತೇಜನೆ ಸಿಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬುದ್ಧಗ್ರಹದ ಪ್ರೀತಿ ಬಣ್ಣ. ಇದು ಮನಸ್ಸಿಗೆ ಸಮತೋಲನ, ಶಾಂತಿ ಹಾಗೂ ಚುರುಕು ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಹಣ್ಣು ತಿನ್ನುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಸಂಜೆ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಹೊಸ ವ್ಯವಹಾರ ಆರಂಭ, ಪತ್ರದ ಪರಿಚಯ ಅಥವಾ ಶುಭ ನಿರ್ಧಾರಗಳಿಗೆ ಅನುಕೂಲ. ಜ್ಞಾನ ಸಂಬಂಧಿ ಕಾರ್ಯಗಳಲ್ಲಿ ಯಶಸ್ಸು ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಮ್ಮ ಸಮತೋಲನದ ಗುಣವನ್ನು ಬಲವಾಗಿ ಬಳಸಿ ದಿನದ ಬೆಳವಣಿಗೆಗಳನ್ನು ಸಜ್ಜನಿಕೆಯಿಂದ ಸಾಗಿಸಲು ಸಾಧ್ಯವಾಗುತ್ತದೆ. ಬುಧವಾರದ ಬುದ್ಧಿಗೆ ಮೀಸಲಾದ ದಿವಸವಾದ್ದರಿಂದ ನಿಮ್ಮ ಯುಕ್ತಿವಾದಿ ಚಿಂತನೆ ಹಾಗೂ ಜ್ಞಾನದ ಬಳಕೆಯಿಂದ ಉತ್ತಮ ನಿರ್ಣಯಗಳು ಸಾಧ್ಯವಾಗುತ್ತವೆ. ಕೆಲವರು ಇಂದಿನ ದಿನದ ಆತ್ಮವಿಶ್ವಾಸದಿಂದ ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಮೆಚ್ಚುಗೆ ಪಡೆಯಬಹುದು. ಸಾಮಾಜಿಕವಾಗಿ ಸಕ್ರಿಯವಾಗಿರುವುದು, ಹೊಸ ಪರಿಚಯಗಳನ್ನು ಹೊಂದುವುದು ಹಾಗೂ ಒಳ್ಳೆಯ ವಾರ್ತೆಗಳ ನಿರೀಕ್ಷೆ ಇವತ್ತಿನ ದಿನದ ಭಾಗವಾಗಿವೆ. ಒಂದು ರೀತಿಯಾಗಿ ಸಾಂಸ್ಥಿಕ ವ್ಯವಹಾರಗಳು ಹಾಗೂ ಆಡಳಿತಾತ್ಮಕ ವಿಷಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ದೂರದ ಊರಿನ ಪ್ರಯಾಣದ ಯೋಗವು ಕೆಲವರಿಗೆ ಸಂಭವಿಸಬಹುದು. ಹಳೆಯ ಗೆಳೆಯರ ಸಂಪರ್ಕ ಪುನಃ ಸ್ಥಾಪನೆಯಾಗಬಹುದು. ಹಿರಿಯರ ಸಲಹೆ ಇಂದಿನ ನಡವಳಿಕೆಗೆ ದಾರಿದೀಪವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಚಾತುರ್ಯ, ಕೌಶಲ್ಯ ಹಾಗೂ ಸಹಕಾರದ ಮನೋಭಾವ ಬೆಲೆಬಾಳುವಂತಹವು. ಹೆಚ್ಚಿನ ಯೋಜನೆಗಳು ಅಥವಾ ವರದಿಗಳ ತಯಾರಿ ಇರುವವರು ಇಂದು ಗಮನಹರಿಸಬೇಕು. ನಿಮ್ಮ ಕಠಿಣ ಪರಿಶ್ರಮವನ್ನು ಗಮನಿಸುವವರು ಇವತ್ತು ನಿಮ್ಮ ನಿಕಟ ವ್ಯಕ್ತಿಗಳಾಗಿರುತ್ತಾರೆ. ನಿರ್ಣಯಾತ್ಮಕ ಸಭೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹಿರಿಯರ ಮೆಚ್ಚುಗೆ, ಹೊಸ ಜವಾಬ್ದಾರಿಗಳು ಮತ್ತು ವಿವಿಧ ವಿಭಾಗಗಳ ನಡುವೆ ಬದಲಾವಣೆ ಸಂಭವಿಸಬಹುದು. ಅಧಿಕ ಒತ್ತಡದ ದಿನವಿದ್ದರೂ ನಿಮಗಿರುವ ಶಿಸ್ತು ಮತ್ತು ಸವಿವರತೆಯಿಂದ ಅದನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ಸ್ವತಂತ್ರ ಉದ್ಯಮಿಗಳು ತಮ್ಮ ವ್ಯಾಪಾರದ ಬಗ್ಗೆ ಹೊಸ ತಂತ್ರಗಳನ್ನು ಇವತ್ತು ಅನುಸರಿಸುವ ಉತ್ತಮ ದಿನ.
ನಿಮ್ಮ ವ್ಯಾಪಾರದ ವ್ಯಾಪ್ತಿಯನ್ನು ವಿಸ್ತರಿಸಲು ಮುನ್ನೋಟ ರೂಪಿಸುವುದು ಸಹಕಾರಿಯಾಗಬಹುದು. ಹೊಸ ಗ್ರಾಹಕರನ್ನು ಸೆಳೆಯುವಂತೆ ಸುಧಾರಿತ ಮಾರ್ಕೆಟಿಂಗ್ ಅಥವಾ ಸಾಮಾಜಿಕ ಮಾಧ್ಯಮ ಬಳಕೆ ಮಾಡುವುದು ಫಲಕಾರಿಯಾದೀತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸಮತೋಲನದ ಅವಶ್ಯಕತೆ ಹೆಚ್ಚು. ಸಂಬಳ, ಲಾಭ ಅಥವಾ ಇತರ ಆದಾಯಗಳು ನಿರೀಕ್ಷೆಯಂತೆ ಬಂದರೂ ಖರ್ಚುಗಳು ಅಚ್ಚರಿಯ ಭರದಲ್ಲಿ ಬಂದು ಹೋಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವುದು ಅಥವಾ ಸಾಲದ ವಹಿವಾಟುಗಳು ಈ ದಿನ ಯೋಚಿಸಿ ತೀರ್ಮಾನಿಸಬೇಕು. ಹಳೆಯ ಬಾಕಿ ಹಣ ತಲುಪಬಹುದಾದ ಯೋಗವಿದೆ. ಮನೆ ಅಥವಾ ವಾಹನ ಸಂಬಂಧಿತ ನಿರ್ಧಾರಗಳು, ಹಣಕಾಸು ಸುಸ್ಥಿರತೆಯನ್ನು ಪರಿಶೀಲಿಸಿ ತೆಗೆದುಕೊಳ್ಳಿ. ಈ ದಿನವಿಡೀ ಹಣದ ಬಳಕೆಯಲ್ಲಿ ಎಚ್ಚರಿಕೆ ಹಾಗೂ ಗ್ರಹಸ್ಥಿತಿಯ ಪ್ರಭಾವದಿಂದ ಋಣ ಸಂಬಂಧಿತ ವ್ಯವಹಾರಗಳಿಗೆ ವಿರಾಮ ಕೊಡುವುದು ಉತ್ತಮ. ವೈಯಕ್ತಿಕ ಖರ್ಚುಗಳಿಗೂ ಹಾಗೂ ಮನೆ ಖರ್ಚುಗಳಿಗೂ ಜವಾಬ್ದಾರಿಯುತ ಬಜೆಟ್ ರೂಪಿಸಿಕೊಂಡು ದಿನಚರಿಯ ನಿಯಂತ್ರಣದತ್ತ ಹೆಜ್ಜೆ ಹಾಕಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಬುಧವಾರದ ಪ್ರಭಾವದಿಂದ ಇವತ್ತು ತಲೆನೋವು, ನಿದ್ರೆ ಕೊರತೆ ಅಥವಾ ಮಾನಸಿಕ ಒತ್ತಡವಿರಬಹುದು. ನಿಮ್ಮ ದೈನಂದಿನ ನಡವಳಿಕೆಯಲ್ಲಿ ಯೋಗ್ಯ ವ್ಯಾಯಾಮ, ಸರಿಯಾದ ಆಹಾರ ಮತ್ತು ಸಮಯ ಪಾಲನೆಯಿಂದ ಇವನ್ನೆಲ್ಲ ನಿಯಂತ್ರಿಸಬಹುದು. ಕೆಲವರಿಗೆ ಗಂಟಲ ನೋವು ಅಥವಾ ಶೀತ ಜ್ವರದ ಅನುಭವವಿರುವ ಸಾಧ್ಯತೆ ಇದೆ. ತೈಲಾಭ್ಯಂಗ ಅಥವಾ ಉಷ್ಣಸೀಕೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಂದ ದೇಹವನ್ನು ಶಕ್ತಿಶಾಲಿಯಾಗಿ ಇಡುವುದು ಶ್ರೇಷ್ಠ. ನೀರಿನ ಸೇವನ ಹೆಚ್ಚಿಸುವುದು ದೇಹದ ದ್ರವ ಸಮತೋಲನವನ್ನು ಕಾಪಾಡಲು ನೆರವಾಗುತ್ತದೆ. ಶ್ವಾಸಕೋಶದ ಸಮಸ್ಯೆ, ಅಲರ್ಜಿಯುಳ್ಳವರು ಈ ದಿನ ಹೊರಬರುವಾಗ ಮುಚ್ಚಿದ ಉಡುಪು ಹಾಗೂ ಮಾಸ್ಕ್ ಬಳಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದೊಂದಿಗೆ ಹೊಂದಾಣಿಕೆ ಸಾಧಿಸುವ ಯೋಗವಿದೆ. ಪತ್ನಿ, ಪತಿಯೊಂದಿಗೆ ಯಾವುದೇ ಗಂಭೀರವಾದ ವಿಚಾರಗಳ ಚರ್ಚೆಗೆ ಇದು ಸೂಕ್ತ ದಿನ. ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ಗುರಿಗಳು ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಸಂಯಮ ಅಗತ್ಯ. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಯೋಗವಿದೆ. ಕುಟುಂಬ ಸದಸ್ಯರಿಗೆ ಪ್ರೋತ್ಸಾಹದ ಮಾತು, ಪ್ರಾಮಾಣಿಕ ಸಲಹೆ ಮತ್ತು ಆತ್ಮೀಯ ನಡೆ ಮನಸ್ಸಿಗೆ ನೆಮ್ಮದಿಯನ್ನೇ ತರಲಿದೆ. ವೈಯಕ್ತಿಕ ಜೀವನದಲ್ಲಿ ಸಣ್ಣ ಸಹಾಯವು ಸಂಬಂಧಗಳನ್ನು ಗಟ್ಟಿಗೊಳಿಸಬಲ್ಲದು. ವಿವಾಹ ಇಚ್ಛೆಯುಳ್ಳವರು ಉತ್ತಮ ಮಾತುಕತೆಗಾಗಿ ಬೆಳವಣಿಗೆಗಳನ್ನು ನೋಡಬಹುದಾಗಿದೆ. ಸಂಬಂಧಗಳ ವಿಚಾರದಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮೇಲ್ದರ್ಜೆಗೆ ಕೊಂಡೊಯ್ಯುವ ಸಮಯವಿದು. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಬುದ್ಧಿಗ್ರಹನ ಪ್ರಭಾವದಿಂದ ಧ್ಯಾನ, ಓದು ಮತ್ತು ಜ್ಞಾನಪರ ಚಟುವಟಿಕೆಗಳಿಗೆ ಅತ್ಯಂತ ಲಾಭದಾಯಕ. ಪಾರಾಯಣ, ಗ್ರಂಥ ಓದು ಅಥವಾ ಗುರುಗಳಿಂದ ಮಾರ್ಗದರ್ಶನ ಪಡೆಯುವುದು ದೈವಿಕ ಪ್ರೇರಣೆಗೆ ಕಾರಣವಾಗುತ್ತದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 57 ಬಾರಿ ಜಪಿಸಿ. ಪಚ್ಚೆ ಹಸಿರು ಬಣ್ಣದ ಹೂವಿನೊಂದಿಗೆ ಬುದ್ಧಿಗೆ ಅರ್ಚನೆ ಮಾಡಿದರೆ ಬುದ್ಧಿ, ಶಕ್ತಿ ಹಾಗೂ ವಿವೇಕ ಹೆಚ್ಚುತ್ತದೆ. ಪತ್ರಿಕಾ ಅಥವಾ ಪುಸ್ತಕ ದಾನ, ವಿದ್ಯಾರ್ಥಿಗಳಿಗೆ ಪೆನ್ಸಿಲ್ ಅಥವಾ ಪುಸ್ತಕ ನೀಡುವುದು ಶುಭ ಫಲ ಕೊಡಬಲ್ಲದು. ಗುರು ಅಥವಾ ಹಿರಿಯರ ಸನ್ನಿಧಿಯಲ್ಲಿ ಸುಗಂಧ ಧೂಪದಿಂದ ಪೂಜೆ ಮಾಡುವುದು ಫಲಕಾರಿಯಾಗಿದೆ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿಯ, ಚಪಲತೆಯ ಹಾಗೂ ಬದಲಾವಣೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೊಸದನ್ನು ಕಲಿಯಲು ಪ್ರೇರಿತರಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಇದು ಸುತ್ತಲಿನ ಪರಿಸರದೊಂದಿಗೆ ಸಮತೋಲನ ತರುವ ಬಣ್ಣ. ಇದು ಶುದ್ಧತೆ, ಶಾಂತಿ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಹಸಿರು ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಹಸಿರು ತರಕಾರಿಗಳ ಸೇವನೆಯಿಂದ ಒಳಿತುಂಟಾಗಬಹುದು. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ನೀವು ಅತ್ಯಂತ ಚುರುಕಾಗಿ ಸ್ಪಷ್ಟವಾಗಿ ಚಿಂತಿಸಬಲ್ಲಿರಿ. ಈ ಸಮಯದೊಳಗೆ ಪ್ರಮುಖ ಕಾರ್ಯಗಳನ್ನು ಆರಂಭಿಸಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಬುಧವಾರದ ದಿನವು ನಿಮ್ಮ ಬುದ್ಧಿಶಕ್ತಿ ಮತ್ತು ತರ್ಕಶಕ್ತಿಯನ್ನು ಅಭಿವ್ಯಕ್ತಿಪಡಿಸಲು ಸೂಕ್ತ ಸಮಯ. ನೀವು ಮಾಡುವ ನಿರ್ಧಾರಗಳು ತೀವ್ರವಾದ ಆಂತರ್ಯ ಬುದ್ಧಿಯ ಮೇಲೆ ಆಧಾರಿತವಾಗಿರುತ್ತವೆ. ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಗೊಳಿಸಲು ಪ್ರಬಲ ಒಳಸಂಪತ್ತು ಹಾಗೂ ಅನುಕೂಲಕರ ಸಮಯವಿದೆ. ಕೆಲವು ಮುನ್ನೋಟಗಳು ಒಳ್ಳೆಯ ತೀರ್ಮಾನಗಳ ದಿಕ್ಕಿನಲ್ಲಿ ನಿಮ್ಮನ್ನು ಸಾಗಿಸಬಹುದು. ಶ್ರಾವಣ ಮಾಸದ ಶುದ್ಧವಾದ ಶಕ್ತಿಯು ನಿಮ್ಮ ಚಿಂತನಶೀಲತೆಯನ್ನು ಹೆಚ್ಚಿಸುತ್ತಿದ್ದು, ವೈಚಾರಿಕ ವಿವೇಚನೆಯು ಇಂದಿನ ದಿನದ ಬೆಳವಣಿಗೆಗೆ ದಿಕ್ಕು ನೀಡಬಲ್ಲದು. ಒಟ್ಟಾರೆ ಇಂದು ಆದರ್ಶ, ಸಂಕಲ್ಪ ಬಲ ಮತ್ತು ರುಜುವಾದ ದಾರಿ ಅನ್ವೇಷಿಸಲು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿ ಜೀವನದಲ್ಲಿ ಇಂದು ನಿಮಗೆ ಜವಾಬ್ದಾರಿಯುತ ಕೆಲಸಗಳು ಒಪ್ಪಿಸಲ್ಪಡಬಹುದು. ಅಧಿಕಾರಿಗಳು ನಿಮ್ಮ ಮೇಲಿನ ನಂಬಿಕೆಯನ್ನು ಪುನಃ ದೃಢಪಡಿಸುವ ಸಾಧ್ಯತೆ ಇದೆ. ನೀವು ತೋರಿಸುವ ತಂತ್ರಮತ ಮತ್ತು ಸಮರ್ಪಣೆಯಿಂದ ಹೊಸ ಯೋಜನೆಗಳು ಉತ್ತೇಜನ ಪಡೆಯುತ್ತವೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಮತ್ತು ಸ್ಪಷ್ಟ ಸಂವಹನ ಇಂದಿನ ಯಶಸ್ಸಿಗೆ ಸಹಾಯಕ. ಉದ್ಯೋಗ ಬದಲಾವಣೆಯ ಯೋಚನೆ ಇರುವವರು ಇಂದು ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ತಂತ್ರಬದ್ಧವಾಗಿ ಮುಂದುವರಿಯಬೇಕು.
ಯಾವುದೇ ನಿರ್ಧಾರಕ್ಕೂ ಮುನ್ನ ಸಂಪೂರ್ಣ ಪರಿಶೀಲನೆ ಅವಶ್ಯ. ಉದ್ಯಮಿಗಳು ಹೊಸ ಗುತ್ತಿಗೆ ಅಥವಾ ವ್ಯವಹಾರ ಚರ್ಚೆಗೆ ಪ್ರಾರಂಭ ಮಾಡಲು ಈ ದಿನ ಸೂಕ್ತವಾಗಿದೆ, ಆದರೆ ಪೂರಕ ದಾಖಲೆ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಉತ್ತಮ ಚಲನಶೀಲತೆ ಕಂಡುಬರುವ ಸಾಧ್ಯತೆ ಇದೆ. ಹಿಂದಿನ ಕೆಲ ಬಾಕಿಗಳ ಸಂಗ್ರಹ ಅಥವಾ ಹೂಡಿಕೆಯ ಲಾಭ ಈ ದಿನ ಬರುವ ಯೋಗವಿದೆ. ಕುಟುಂಬದ ಅವಶ್ಯಕತೆಗಳು ಹಾಗೂ ದಿನಚರಿಯಾದ ಖರ್ಚುಗಳ ನಡುವೆ ಸಮತೋಲವಿರಿಸಿ ಅನಗತ್ಯ ಖರ್ಚನ್ನು ನಿಯಂತ್ರಿಸುವಲ್ಲಿ ನೀವು ಇಂದು ಯಶಸ್ವಿಯಾಗಬಲ್ಲಿರಿ. ಹೂಡಿಕೆಗೆ ಈ ದಿನ ಸಾಂದರ್ಭಿಕವಾಗಿ ಒಳ್ಳೆಯದು, ಆದರೆ ದೀರ್ಘಕಾಲಿಕ ಗುರಿಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಬುಧನ ಪ್ರಭಾವದಿಂದ ಹಣಕಾಸು ನಿರ್ವಹಣೆಯಲ್ಲಿ ಚುರುಕು ಹಾಗೂ ಎಚ್ಚರಿಕೆ ಬೇಕು. ಬ್ಯಾಂಕು ಸಂಬಂಧಿತ ಕಾರ್ಯಗಳಲ್ಲಿ ಈ ದಿನ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಚಿಂತೆಪಡಿಸುವ ಸ್ಥಿತಿ ಇಲ್ಲದಿದ್ದರೂ ಮಾಂಸಖಂಡಗಳು, ರಕ್ತದ ಒತ್ತಡ ಮತ್ತು ಪಾಚಿ ತೊಂದರೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಊಟ ಮತ್ತು ನಿದ್ರೆಯ ಸಮಯವನ್ನು ನಿಯಮಿತಗೊಳಿಸಿ. ಬೆಳಗಿನ ಸಾಗಣೆಯಲ್ಲಿ ಹಸಿರು ವಾತಾವರಣದಲ್ಲಿ ಕೆಲವು ನಿಮಿಷಗಳ ಕಾಲ ಸಾಗುವುದು ಶಕ್ತಿಯನ್ನು ಹೆಚ್ಚಿಸಬಲ್ಲದು. ಬುಧವಾರದ ದಿನವಾದ ಕಾರಣದಿಂದ ಇಂದಿನ ಆರೋಗ್ಯದ ಮೇಲೆ ಮಾನಸಿಕ ಅತಿ ಪ್ರಚೋದನೆ ಪ್ರಭಾವ ಬೀರಬಹುದು. ಮನಸ್ಸಿಗೆ ವಿಶ್ರಾಂತಿ ನೀಡಲು ಧ್ಯಾನ, ಪ್ರಾಣಾಯಾಮ ಬಳಸಬಹುದು. ಎಚ್ಚರಿಕೆ ಇಲ್ಲದಿದ್ದರೆ ಶಿರೋವ್ಯಥೆ ಅಥವಾ ಕಣ್ಣು ನೋವಿನ ಲಕ್ಷಣಗಳು ತೋರಿಸಬಹುದು. ಡಿಜಿಟಲ್ ಸಾಧನಗಳಿಂದ ದೂರವಿರುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಮರಸ ಮತ್ತು ಮನಸಾನ್ನಿಧ್ಯ ಇರುತ್ತದೆ. ಕೆಲವೊಂದು ಚರ್ಚೆಗಳು ಗಂಭೀರ ತಾತ್ವಿಕ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಇರಬಹುದು. ನಿಮ್ಮ ಸ್ಥಿತಪ್ರಜ್ಞೆಯಿಂದ ಈ ಸಂವಾದಗಳು ಸೂಕ್ತ ದಿಕ್ಕು ಪಡೆಯುತ್ತವೆ. ವಿವಾಹಿತರ ನಡುವೆ ನಿಜವಾದ ಭಾವನೆಗಳ ವಿನಿಮಯಕ್ಕೆ ಇಂದು ಸೂಕ್ತ ದಿನ. ಸಂಗಾತಿಗೆ ತಮ್ಮ ಆಲೋಚನೆಗಳನ್ನು ಸೊಗಸಾಗಿ ಹಂಚಿಕೊಳ್ಳಿ. ಹೃದಯಪೂರ್ವಕ ಸಂವಾದದಿಂದ ಬಂಧವೃದ್ಧಿ ಆಗುತ್ತದೆ. ಮಕ್ಕಳಿಗೆ ಹೊಸ ದಾರಿದೀಪವಾಗಿ ನಿಲ್ಲುವುದು ನಿಮ್ಮ ಚಾತುರ್ಯವನ್ನು ಸೂಚಿಸುತ್ತದೆ. ಹಿರಿಯರ ಸಲಹೆಗಳಿಂದ ಶುಭ ಫಲಗಳು ದೊರೆಯಬಹುದು. ವೀಕ್ಷಕರೇ, ನೀವು ಈ ಬುಧವಾರದ ದಿನವನ್ನು ದೇವತಾ ಚಿಂತನ, ಪಂಚಾಂಗ ವಾಚನ ಮತ್ತು ಗುರುಗಳ ಉಪದೇಶದಲ್ಲಿ ತೊಡಗಿಸಿಕೊಂಡರೆ ಉತ್ತಮ. ಇಂದು ಶ್ರೀ ಗಣೇಶನ ಆರಾಧನೆ ವಿಶೇಷ ಫಲದಾಯಕ. ನಿಮ್ಮ ತಾಳ್ಮೆ ಮತ್ತು ವಿವೇಕವನ್ನು ಬೆಳೆಸಲು ಆಧ್ಯಾತ್ಮಿಕ ದಾರಿ ಅನುಸರಿಸಿ. ಓಂ ಬುದ್ಧಾಯ ನಮಃ ಎಂಬ ಬೀಜ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಷ್ಠ. ಬುದ್ಧಿಗಮನಕ್ಕಾಗಿ ತಾಮ್ರದ ಲೋಟದಲ್ಲಿ ಜಲ ನಿಕ್ಷೇಪ ಮಾಡಿ ಪೂಜೆಯಲ್ಲಿ ಉಪಯೋಗಿಸಿ. ಹಸಿರು ಹುಳ್ಳಿ ದಾನ ಅಥವಾ ಹಸಿರು ಬಟ್ಟೆಯ ಧರಿಸುವ ಮೂಲಕ ಗ್ರಹಶಾಂತಿ ಸಾಧ್ಯ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗಮನೆ, ಚಾತುರ್ಯ ಮತ್ತು ಸಂವಹನ ಶಕ್ತಿಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಚುರುಕು, ಚತುರ ಹಾಗೂ ನಿಖರವಾಗಿರುತ್ತೀರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಚೈತನ್ಯ, ಸಮತೋಲನ ಮತ್ತು ಅಭಿವೃದ್ಧಿಯ ಸಂಕೇತ. ಹಸಿರು ಬಣ್ಣದ ಉಡುಪು ಅಥವಾ ಪಚ್ಚೆ ಹಸಿರು ಹೂವಿನ ಬಳಕೆ ದೈವಿ ಅನುಗ್ರಹ ತರುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ 10:30 ಈ ಸಮಯದಲ್ಲಿ ಕಾರ್ಯಾರಂಭ, ಒಪ್ಪಂದ, ಸಂವಾದ ಅಥವಾ ಧಾರ್ಮಿಕ ಶ್ರವಣ ಇತ್ಯಾದಿ ಶುಭ ಫಲ ತರುತ್ತವೆ. ನಿಮ್ಮ ಆತ್ಮವಿಶ್ವಾಸವು ಈ ಸಮಯದಲ್ಲಿ ಉಚ್ಚಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಆಂತರಿಕ ವಿಶ್ವಾಸವನ್ನು ಗುರುತಿಸಿ ಗುರಿ ಸಾಧನೆಗಾಗಿ ಸ್ಪಷ್ಟ ಯೋಜನೆ ರೂಪಿಸಬೇಕಾದ ದಿನವಾಗಿದೆ. ಗುರುಗ್ರಹದ ಪ್ರಭಾವದಿಂದಾಗಿ ಬುದ್ಧಿಮತ್ತೆ, ತರ್ಕಬದ್ಧ ಚಿಂತನ ಶಕ್ತಿ ಹಾಗೂ ತಾತ್ವಿಕತೆ ಈ ದಿನದ ಪ್ರಮುಖ ಲಕ್ಷಣಗಳಾಗಿವೆ. ಪಾಠ ಕಲಿತ ವರ್ಷದ ಅನುಭವಗಳಿಂದ ಇಂದು ನೀವು ಹೊಸ ಬಗೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಆರ್ಥಿಕ, ವೃತ್ತಿಪರ ಮತ್ತು ವೈಯಕ್ತಿಕ ವಿಚಾರಗಳಲ್ಲಿ ಗಂಭೀರವಾದ ಚರ್ಚೆಗಳು ನಡೆಯಬಹುದಾದ ದಿನವಿದು. ಇತರರ ಮಾತುಗಳಿಗೆ ಗಮನ ಕೊಡುವುದು, ಸಂವೇದನೆ ಹೊಂದಿರುವುದು ನಿಮಗೆ ಒಳ್ಳೆಯ ಸಂಬಂಧಗಳನ್ನು ನಿರ್ಮಿಸಲು ಸಹಕಾರಿಯಾಗುತ್ತದೆ. ಪುನಶ್ಚಿಂತನ, ಪುನರ್ಯೋಜನೆಯಿಂದ ಹೆಚ್ಚಿನ ಸ್ಪಷ್ಟತೆ ದೊರೆಯಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನ ಮತ್ತು ವೈಖರಿಯಿಂದ ಹಿರಿಯರ ಗಮನ ಸೆಳೆಯಬಹುದು. ಉದ್ಯೋಗದಲ್ಲಿ ನಿಮ್ಮ ನಿರ್ಧಾರ ಶಕ್ತಿಯು ನಿಮಗೆ ಹೊಸ ಜವಾಬ್ದಾರಿಗಳನ್ನು ತರಬಹುದು. ಕೆಲವರಿಗೆ ನಿರೀಕ್ಷಿತ ವರ್ಗಾವಣೆ ಅಥವಾ ಪ್ರೋತ್ಸಾಹದ ಸನ್ನಿವೇಶವೂ ಇರುತ್ತದೆ. ಸಹೋದ್ಯೋಗಿಗಳೊಂದಿಗೆ ನೇರ ಸಂವಹನ ಹಾಗೂ ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸುವುದು ಪ್ರಯೋಜನಕಾರಿಯಾಗಿದೆ. ಮಧ್ಯಮ ಮಟ್ಟದ ಅಧಿಕಾರಸ್ಥರಾಗಿ ಕೆಲಸ ಮಾಡುತ್ತಿರುವವರು ತಮ್ಮ ಪಾತ್ರವನ್ನು ಸ್ಪಷ್ಟಪಡಿಸಬೇಕು. ಗೊಂದಲ ಅಥವಾ ಗಾಳಿಪಟ ನಿರ್ಧಾರಗಳಿಂದ ದೂರವಿರುವುದು ಶ್ರೇಷ್ಠ. ಹೊಸ ತಂತ್ರಜ್ಞಾನವನ್ನು ಕಲಿಯಲು ಸಾಧ್ಯವಾದರೆ ಅದು ನಿಮ್ಮ ಮುಂದಿನ ಬೆಳವಣಿಗೆಗೆ ದಾರಿ ನೀಡುತ್ತದೆ. ಉದ್ಯಮಿಗಳಿಗಾಗಿ ಇಂದು ನೂತನ ಚಿಂತನ, ಮಾರುಕಟ್ಟೆ ವಿಶ್ಲೇಷಣೆ ಮತ್ತು ಪ್ರಸ್ತುತ ವ್ಯವಹಾರಗಳಲ್ಲಿ ಸುಧಾರಣೆಗೆ ಸೂಕ್ತವಾದ ದಿನ. ಹೊಸ ಗ್ರಾಹಕರನ್ನು ಸೆಳೆಯುವ ತಂತ್ರಗಳನ್ನು ಪರಿಗಣಿಸಿ.
ಚುರುಕುಪಡುವ ಮತ್ತು ಪರಿಣಾಮಕಾರಿ ಮಾರಾಟ ಕಾರ್ಯಪದ್ಧತಿ ನಿಮ್ಮ ಲಾಭದ ಸುಳಿವನ್ನು ಹೆಚ್ಚಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಇಂದು ಸ್ಥಿತಿಯು ಮಿಶ್ರವಾಗಿರಬಹುದು. ಇನ್ನು ಕೆಲವೆಡೆ ನಿರೀಕ್ಷೆಗೂ ಮೀರಿ ಲಾಭವಿರಬಹುದು. ಆದರೆ ಕೆಲವು ನಿರೀಕ್ಷಿತ ಹಣ ಪ್ರವಾಹಗಳು ತಡವಾಗಬಹುದು. ಹಳೆ ಬಾಕಿಗಳನ್ನು ವಾಪಸ್ಸು ಪಡೆಯುವ ಅವಕಾಶವಿದೆ. ಖರೀದಿ ಮಾಡಲು ತೀರ್ಮಾನಿಸುತ್ತಿದ್ದರೆ ಖರ್ಚು ಮಾಡುವ ಮೊದಲು ಪ್ರಾಮಾಣಿಕ ಅವಶ್ಯಕತೆ ಪರಿಶೀಲನೆ ಮಾಡುವುದು ಉತ್ತಮ. ದೀರ್ಘಕಾಲದ ಹೂಡಿಕೆ ಯೋಜನೆಗಳಿಗೆ ಹೊಸ ರೂಪುರೇಷೆ ತಾಳಬಹುದು. ಷೇರುಪೇಟೆ, ಸ್ಥಿರಾಸ್ತಿ ಅಥವಾ ಪರಸ್ಪರ ನಿಧಿಗಳಲ್ಲಿ ಹೂಡಿಕೆ ಚಿಂತನಶೀಲವಾಗಿ ಮಾಡುವುದು ಸೂಕ್ತ. ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ವ್ಯವಹಾರಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ವಿದೇಶಿ ವ್ಯವಹಾರ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಹಾರಗಳಲ್ಲಿ ತಾಳ್ಮೆಯ ಅಗತ್ಯವಿದೆ. ಅನವಶ್ಯಕ ಖರ್ಚು ಅಥವಾ ಔತಣಕೂಟಗಳ ಖರ್ಚುಗಳನ್ನು ಸೀಮಿತಗೊಳಿಸುವುದು ನೀತಿ ಸಂಯಮಕ್ಕೆ ಸಹಕಾರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಬಾಹ್ಯ ಶಕ್ತಿ ಚೆನ್ನಾಗಿದ್ದರೂ ಅಂತಃಶಕ್ತಿ ಕಿಂಚಿತ ಕುಂದಿರಬಹುದು. ಆಲಸ್ಯ, ಉಸಿರಾಟದ ಸಮಸ್ಯೆ ಅಥವಾ ಜೀರ್ಣಕ್ರಿಯೆಯ ಹಿನ್ನಡೆ ಉಂಟಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿ. ಇಂದಿನ ಆಹಾರ ಶುದ್ಧ ಮತ್ತು ಸರಳವಾಗಿರಲಿ. ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಕೆಲ ಸಮಯ ಕಾಲ್ ನಡೆಯುವುದು ಉತ್ತಮ. ಹೃದಯ ಸಂಬಂಧಿತ ಅಥವಾ ಪಿತ್ತದ ಅಸಮತೋಲನದಿಂದ ಹೊಟ್ಟೆಬೇಧಿ ಅಥವಾ ಸೌಕರ್ಯದ ಕೊರತೆಯ ಲಕ್ಷಣಗಳು ಕಾಣಿಸಬಹುದು. ಮದ್ಯಪಾನ, ಧೂಮಪಾನ ಮತ್ತು ಬಿಸಿಕಾರ ವಸ್ತುಗಳಿಂದ ದೂರವಿರಿ. ಈ ಬುಧವಾರದ ಬುಧಗ್ರಹದ ಪ್ರಭಾವದಿಂದಾಗಿ ನರಶಕ್ತಿ ಸ್ವಲ್ಪ ಅಶಾಂತವಾಗಿರಬಹುದು. ಇದರ ಪರಿಹಾರವಾಗಿ ಧ್ಯಾನ, ಶೀತೋಪಚಾರ ಅಥವಾ ಪಟಪಟ ಓದು ಉತ್ತಮ. ಇಂದಿನ ದಿನ ಎಣ್ಣೆ ಚುಯಿ ಅಥವಾ ಆರಾಮದಾಯಕ ಸ್ನಾನದಿಂದ ಶರೀರವನ್ನು ಶಕ್ತಿಶಾಲಿಯಾಗಿ ತಾಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಮಾತುಕತೆಗಳಿಗೆ ಹೆಚ್ಚಿನ ಅವಕಾಶ. ದೂರವಿದ್ದ ಸಂಬಂಧಗಳು ಮತ್ತೆ ಒಟ್ಟಾಗುವ ಯೋಗವಿದೆ. ನಿಮ್ಮ ನಿಖರ ಹಾಗೂ ಪ್ರಾಮಾಣಿಕ ನಡೆ ಕುಟುಂಬದ ತೊಳಲಾಟಗಳನ್ನು ನಿವಾರಿಸಬಲ್ಲದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಯೋಜನೆಗಳ ಬಗ್ಗೆ ಚರ್ಚೆ ಪ್ರಾರಂಭವಾಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಂವಹನದಲ್ಲಿ ಸ್ನೇಹಪೂರ್ಣತೆ, ನಗುನಗೆ ಮತ್ತು ಅರ್ಥಪೂರ್ಣ ಚರ್ಚೆಗಳು ಬೆಳೆಯುತ್ತವೆ. ಕೆಲವರಿಗೆ ಓದು ಹೋಗಿದ್ದ ಸಂಬಂಧ ಪುನಃ ಸ್ಥಾಪನೆಯ ದಿಕ್ಕಿನಲ್ಲಿ ಸಾಗಬಹುದು. ಹಿರಿಯರ ಆರೋಗ್ಯದ ಕುರಿತು ಎಚ್ಚರಿಕೆ ಅಗತ್ಯವಿದೆ. ಅವರಿಗೆ ಔಷಧಿ, ಆಹಾರ ಹಾಗೂ ಭರವಸೆಯ ಮಾತುಗಳು ಇಂದು ಶ್ರೇಷ್ಠ ಸೇವೆಯಾಗಿದೆ. ಕುಟುಂಬದ ಸದಸ್ಯರೊಂದಿಗೆ ಒಂದು ಸಣ್ಣ ಸಭೆ ಅಥವಾ ಧಾರ್ಮಿಕ ಕ್ರಿಯೆಯಲ್ಲಿ ಭಾಗವಹಿಸುವುದು ಬಂಧವನ್ನು ಗಾಢಗೊಳಿಸುತ್ತದೆ. ವೀಕ್ಷಕರೇ, ನೀವು ಈ ಬುಧವಾರದ ಬುಧಗ್ರಹದ ಪ್ರಭಾವವನ್ನು ಶಾಂತಗೊಳಿಸಲು ಶಾಂತತೆಯ ಒಳಜೀವನ ಅಗತ್ಯ. ಗುರುದೇವನನ್ನು ಸ್ಮರಿಸಿ ಜಪ, ದಾನ ಮತ್ತು ಧರ್ಮ ಕಾರ್ಯದಲ್ಲಿ ತೊಡಗುವುದು ಇಂದಿನ ದಿನದ ಶ್ರೇಷ್ಠ ನಡವಳಿಕೆಯಾಗುತ್ತದೆ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಜಪಿಸಿ. ನೀವೀಗ ಶುದ್ಧ ಗೋಮಯ ಅಥವಾ ತುಳಸಿ ಬಳಸಿ ಗುರುಪೂಜೆ ಮಾಡಬಹುದು. ಹಳದಿ ಬಟ್ಟೆ ಅಥವಾ ಚಿನ್ನದ ದಾನ ಮಾಡುವುದು ಪವಿತ್ರ ಫಲ ನೀಡುತ್ತದೆ. ಬಿಸಿಲಿನಲ್ಲಿ ಹಾಲು ಅಥವಾ ಬಟಾಣಿಯ ಅನ್ನದಾನ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಪ್ರತೀಕ. ಜ್ಞಾನ, ಬುದ್ಧಿಮತ್ತೆ ಮತ್ತು ಉದಾರ ಮನಸ್ಸನ್ನು ಇದು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯನ್ನು ಗುರುವಾರ ಅಥವಾ ಬುಧವಾರದ ಧ್ಯಾನ, ಜಪ, ಸೇವೆಯಿಂದ ಹೆಚ್ಚಿಸಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಶುದ್ಧತೆ, ಜ್ಞಾನ ಮತ್ತು ಶಕ್ತಿಯ ಪ್ರತೀಕ. ಈ ಬಣ್ಣದ ಉಡುಗೆ ಧರಿಸಿ ಅಥವಾ ಹಳದಿ ಪುಷ್ಪಗಳಿಂದ ಪೂಜೆ ಮಾಡಿ ಇಂದಿನ ದಿನದ ಶಕ್ತಿಯನ್ನು ಶ್ರೇಷ್ಠಗೊಳಿಸಬಹುದು. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆ. ಈ ಸಮಯದೊಳಗೆ ಮಾಡಿದ ಉಪಾಯಗಳು, ಪೂಜೆಗಳು ಅಥವಾ ಪ್ರಮುಖ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನು ತರಬಹುದು. ಈ ಸಮಯ ದೈವಿ ಪ್ರಭಾವದಿಂದ ತುಂಬಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಒಳಗಿನ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ತಮ್ಮ ದಿನವನ್ನು ನಡೆಸುವ ಸಾಧ್ಯತೆ ಇದೆ. ಶ್ರಾವಣ ಮಾಸದ ಪವಿತ್ರ ಪ್ರಭಾವದಿಂದಾಗಿ ಆಧ್ಯಾತ್ಮ ಮತ್ತು ಧರ್ಮ ಚಿಂತನೆಗೆ ಉತ್ತಮ ದಿನವಿದು. ಕೆಲವೊಂದು ವಿಚಾರಗಳಲ್ಲಿ ಮನಸ್ಸು ಗೊಂದಲಕ್ಕೆ ಒಳಗಾಗಬಹುದು. ಆದರೆ ಶಾಂತತೆಯಿಂದ ಹಾಗೂ ತಾತ್ಸಾರದಿಂದ ನಡೆದುಕೊಂಡರೆ ಎಲ್ಲವೂ ಸರಿ ಎನಿಸಬಹುದು. ಚಿಕ್ಕ ಮಟ್ಟದ ವಿಳಂಬಗಳು, ಅನಿರೀಕ್ಷಿತ ವಿಘ್ನಗಳು ಕಂಡುಬರುವ ಸಾಧ್ಯತೆ ಇದ್ದರೂ ನಿಮ್ಮ ಶಿಸ್ತು, ನಿರ್ಧಾರ ಶಕ್ತಿ ಮತ್ತು ಸಂಯಮದ ಮೂಲಕ ಇವುಗಳನ್ನು ಮೀರಿಸಬಹುದು. ನಿಮ್ಮ ಸ್ಪಷ್ಟವಾದ ಮಾತು, ಕಾರ್ಯಕ್ಷಮತೆ ಮತ್ತು ಬುದ್ಧಿವಾದಿ ನಿಲುವು ಇವತ್ತಿನ ಯಶಸ್ಸಿನ ಕೀಲುಬಿಂದುಗಳಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೆಚ್ಚು ಒತ್ತಡವಿರುವ ಸಾಧ್ಯತೆ ಇದೆ. ಕೆಲವರಿಗೆ ಅಧಿಕಾರಿಗಳಿಂದ ತಕ್ಷಣದ ಪ್ರಾಜೆಕ್ಟ್ ಅಥವಾ ತೀರ್ಮಾನಾತ್ಮಕ ಕೆಲಸ ನೀಡಲ್ಪಡಬಹುದು. ಈ ಸಂದರ್ಭದಲ್ಲಿ ತಾಳ್ಮೆ ಹಾಗೂ ಸಮಯ ನಿರ್ವಹಣೆಯು ಮುಖ್ಯವಾದ ಪಾತ್ರ ವಹಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಸಣ್ಣ ಅಸಮಾಧಾನ ಅಥವಾ ಗೊಂದಲ ಉಂಟಾಗಬಹುದು.
ಆದರೆ ನಿಮ್ಮ ಸಮತೋಲತೆ ಮತ್ತು ತಾತ್ಸಾರವು ಅದನ್ನು ನಿಯಂತ್ರಿಸಬಲ್ಲದು. ಹೊಸ ತಂತ್ರಜ್ಞಾನ, ತರಬೇತಿ ಅಥವಾ ತಾಂತ್ರಿಕ ಸಲಹೆಗಳನ್ನು ಬಳಸುವ ಅವಕಾಶ ಸಿಗಬಹುದು. ನಿಮ್ಮ ನಿರ್ಧಾರಗಳು ಭವಿಷ್ಯದ ಹಾದಿಗೆ ಪ್ರಭಾವ ಬೀರುತ್ತವೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಹಾಗೂ ಸಹಕಾರ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದಿನ ದಿನ ಪ್ರಾರಂಭಿಕ ಮಾಹಿತಿಗಾಗಿ ಅಥವಾ ಸಂಪರ್ಕಗಳಿಗಾಗಿ ಪ್ರಯೋಜನಕರವಾಗಬಹುದು. ಯಾವುದೇ ಅರ್ಜಿ ಅಥವಾ ಪ್ರಸ್ತಾಪ ಸಲ್ಲಿಸುವ ಮುನ್ನ ಪರೀಕ್ಷಿಸಿ, ಚಿಂತಿಸಿ ಮುನ್ನಡೆಯಿರಿ. ಉದ್ಯಮಿಗಳಿಗೆ ಇಂದು ಆರ್ಥಿಕ ವಿಷಯಗಳಲ್ಲಿ ಜಾಗೃತೆ ಅವಶ್ಯ. ಗ್ರಾಹಕರಿಗೆ ಹೊಸ ಕೊಡುಗೆ, ಸೇವೆಯ ಗುಣಮಟ್ಟ ಅಥವಾ ಹೊಸ ಆವೃತ್ತಿ ಪರಿಚಯಿಸುವ ಯೋಗ್ಯ ದಿನವಿದು. ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ವಕೀಲರ ಸಲಹೆ ಪಡೆಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ನಿಶ್ಚಿತವಾದ ಮಾರ್ಗದಲ್ಲಿ ಸಾಗಬಹುದು. ಆದರೆ ಅಲ್ಪ ಜಾಗ್ರತೆ ಅಗತ್ಯ. ಯಾವುದೇ ಲಾಭದ ವಾಗ್ದಾನಗಳನ್ನು ಕೂಡಲೇ ನಂಬುವುದು ಸೂಕ್ತವಲ್ಲ. ನಿಮ್ಮ ಮಿತವ್ಯಯದ ಗುಣವನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಅನಾವಶ್ಯಕ ಖರ್ಚುಗಳಿಂದ ದೂರವಿರಿ. ಹಳೆಯ ಸಾಲದ ಮರಳಿಕೆ ಸಾಧ್ಯತೆ ಇದೆ. ಕೆಲವು ಪ್ರೀತಿಯ ವ್ಯಕ್ತಿಗಳಿಂದ ಹಣದ ನೆರವು ಅಥವಾ ಅನಿರೀಕ್ಷಿತ ಉಡುಗೊರೆ ಬರಬಹುದು. ಬಂಡವಾಳ ಹೂಡಿಕೆಯಲ್ಲಿ ಎಚ್ಚರಿಕೆ ಮತ್ತು ಪೂರ್ವ ನಿಯೋಜನೆ ಮುಖ್ಯ. ಹಣಕಾಸಿನಲ್ಲಿ ಮಹಿಳೆಯರು ಗೃಹ ಸಂಕಲನ ಮತ್ತು ಉಳಿವಿನ ದಾರಿಗೆ ಹೆಚ್ಚು ಗಮನ ನೀಡುವುದು ಉತ್ತಮ. ಹಿರಿಯರ ಸಲಹೆ ಆರ್ಥಿಕ ನಿರ್ಣಯಗಳಲ್ಲಿ ಸಹಾಯಕವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದಲ್ಲಿ ಸೌಮ್ಯ ಸ್ತರದ ದೌರ್ಬಲ್ಯ ಅಥವಾ ಶಕ್ತಿಹೀನತೆ ಕಂಡುಬರುವ ಸಾಧ್ಯತೆ ಇದೆ. ಕಠಿಣ ಶ್ರಮ, ಭಾರಿ ಆಹಾರ ಅಥವಾ ಅನಿದ್ರೆಯಿಂದಾಗಿ ಮೈಕೆಳಗೆ ಬಾಣಂತಿಕೆಯಿಂದಾಗುವ ಶಕ್ತಿ ಕಡಿಮೆಯಾಗಬಹುದು. ಹೆಚ್ಚು ಪಾನೀಯ ಸೇವನೆ, ಹಸಿರು ತರಕಾರಿಗಳು ಮತ್ತು ಬೆಳಗಿನ ಯೋಗ ಅಭ್ಯಾಸದಿಂದ ಆರೋಗ್ಯ ಸುಧಾರಣೆ ಸಾಧ್ಯ. ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ಇಂದಿನ ದಿನ ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡುವುದು ಉತ್ತಮ. ಮಹಿಳೆಯರು ಹಾರ್ಮೋನುಗಳ ಸುಧಾರಣೆಗೆ ಯೋಗ, ಧ್ಯಾನ ಹಾಗೂ ಸಮತೋಲನಿತ ಆಹಾರ ಕ್ರಮ ಪಾಲಿಸಲು ಯತ್ನಿಸಬೇಕು. ನಿತ್ಯ ಪೂಜೆಯಲ್ಲಿ ಔಷಧೀಯ ಹೂವಿನ ಉಪಯೋಗ, ಶುದ್ಧ ಜಲ ಸೇವನೆ ಹಾಗೂ ಕಾಲಮಾನ ಯೋಗ್ಯವಾದ ಆಹಾರದಿಂದ ದೈಹಿಕ ಸ್ಥಿರತೆ ಹೊಂದಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಸಂಬಂಧಗಳ ವಿಷಯದಲ್ಲಿ ಸ್ಪಷ್ಟತೆ ಮತ್ತು ಸಾರ್ಥಕ ಸಂವಾದದ ಅವಶ್ಯಕತೆ ಇದೆ. ಮಾತುಕತೆಗಳಲ್ಲಿ ಸತ್ಯವಂತಿಕೆ, ಸಹಾನುಭೂತಿ ಮತ್ತು ಶ್ರದ್ಧೆ ಇರಲಿ. ಪತ್ನಿ ಅಥವಾ ಪತಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಲು ಅವಕಾಶ ನೀಡಿ. ನಿಮ್ಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆ ಬೆಳೆಯುತ್ತದೆ. ಕುಟುಂಬದೊಳಗಿನ ಹಿರಿಯರು ಅಥವಾ ತಾತ್ಮ ತಂದೆಗಿಂತಲೂ ಹಿರಿಯರ ಆರೋಗ್ಯ ವಿಚಾರದಲ್ಲಿ ನಿಮ್ಮ ತಾಳ್ಮೆ ಮತ್ತು ಹಿತಕಾಮನೆ ಮುಖ್ಯವಾಗಿರುತ್ತದೆ. ಮಕ್ಕಳ ವಿಷಯದಲ್ಲಿ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಅಗತ್ಯ. ಸ್ನೇಹಿತರೊಂದಿಗೆ ಗಂಭೀರ ವಿಷಯದ ಚರ್ಚೆಗಳು ನಡೆಯಬಹುದು, ಆದರೆ ಸಹಾನುಭೂತಿ ಹಾಗೂ ನಂಬಿಕೆಯೂ ಇರುವಂತಹ ನಡವಳಿಕೆ ಸಂತುಷ್ಟಿಕರವಾಗಿರುತ್ತದೆ. ವೀಕ್ಷಕರೇ, ನೀವು ಇಂದು ಶ್ರಾವಣ ಮಾಸದ ಬುಧವಾರ. ಇದು ಬುದ್ಧಿಗೃಹ ಜ್ಞಾನದ ಪ್ರತೀಕ. ಆದ್ದರಿಂದ ಇಂದು ಜ್ಞಾನಾರ್ಜನೆ, ಪುಸ್ತಕ ಪಠಣ, ವೇದ ಪುಸ್ತಕ ಅಧ್ಯಯನ ಅಥವಾ ಗುರುಗಳಿಂದ ದಿವ್ಯಜ್ಞಾನ ಪಡೆಯಲು ಪ್ರಯತ್ನಿಸಿರಿ. ದೇವತೆಗಳ ಪ್ರೀತಿಗಾಗಿ ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಎಂಬ ಶಾಂತಿ ಮಂತ್ರದ ಜಪ ಉತ್ತಮ. ಭಗವಂತನ ಧ್ಯಾನಕ್ಕೆ ಮಂಜಿಷ್ಠ ಕಪೂರ ದೀಪದ ಬೆಳಕು ಪವಿತ್ರತೆಗೆ ಕಾರಣವಾಗುತ್ತದೆ. ಪವಿತ್ರತೆಯ ನಿಯಮಗಳ ಅನುಸರಣೆ, ಹಸಿವಿಲ್ಲದೆ ತಿನ್ನದ ಸಾದಾ ಉಪವಾಸ ಮತ್ತು ನೀರಿನಿಂದ ಸ್ನಾನದ ನಂತರ ಪೂಜಾ ಕಾರ್ಯಗಳು ಅಧಿಕ ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗೆ, ಚಲನೆಯುಳ್ಳ ಜ್ಞಾನಕ್ಕೆ ಮತ್ತು ಚುಟುಕು ನಿರ್ಧಾರಗಳಿಗೆ ಚಿಹ್ನೆ. ಇನ್ನು ನಿಮ್ಮ ನಂಬಿಕೆಯ ಕೆಲಸಗಳಿಗೆ 5ನೇ ಗಂಟೆ ಅಥವಾ 5ನೇ ಬಾರಿ ಪ್ರಯತ್ನಿಸಿರಿ. ಅದೃಷ್ಟದ ಬಣ್ಣ ಹಸಿರು. ಇಂದು ಹಸಿರು ಬಣ್ಣ ಧರಿಸುವುದು ನಿಮ್ಮೊಳಗಿನ ಶಾಂತಿಯನ್ನು, ಚೈತನ್ಯವನ್ನು ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಉತ್ತೇಜಿಸುತ್ತದೆ. ಈ ಬಣ್ಣ ಪ್ರಕೃತಿಯೊಂದಿಗಿನ ಸಂಪರ್ಕವನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಸಂಜೆ ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ಕಾನೂನು, ಹಣಕಾಸು, ಶಿಕ್ಷಣ ಅಥವಾ ಅಧ್ಯಾತ್ಮ ಸಂಬಂಧಿತ ಯಾವುದೇ ಕಾರ್ಯಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇನ್ನು ನಿಮ್ಮ ಚಿಂತನೆಯ ದೃಷ್ಟಿಕೋನ ವಿಶಾಲವಾಗಿರುತ್ತದೆ. ಪೌರ್ಣಮಿಯ ನಂತರದ ದಿನವಾದ ಇದು ಆತ್ಮಾವಲೋಕನಕ್ಕೆ, ಗುರಿಗಳ ಪುನರ್ಮೌಲ್ಯಮಾಪನೆಗೆ, ಹೊಸ ಆಲೋಚನೆಗಳಿಗೆ ಅನುಕೂಲಕರ ದಿನವಾಗಿದೆ. ನೀವು ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾ ಶಕ್ತಿಯಿಂದ ನಿರ್ಧಾರ ತೆಗೆದುಕೊಳ್ಳುವ ದಿನವಿದು. ಆಪ್ತರ ಸಲಹೆ ಗಮನಿಸಿ, ಆದರೆ ಅಂತಿಮವಾಗಿ ನಿಮ್ಮ ಆಂತರಿಕ ಪ್ರಜ್ಞೆಯನ್ನು ಮೆರೆದು ಮುಂದೆ ಹೋಗಿ. ವೈಯಕ್ತಿಕ ಬೆಳವಣಿಗೆಗೆ ತೊಡಗುವುದು, ಗಾತ್ರದ ಬೆಳವಣಿಗೆಯ ಬಗ್ಗೆ ಯೋಜನೆ ರೂಪಿಸುವುದು, ಅಂತರ್ದೃಷ್ಟಿಯಂತೆ ನಡೆಯುವುದು ಇಂದಿನ ಘಟ್ಟದ ವಿಶಿಷ್ಟ ಲಕ್ಷಣಗಳು. ಕೆಲವು ಕ್ಷಣಗಳು ವಿಚಲಿತವಾಗುವ ಸಾಧ್ಯತೆ ಇರುವರು ನಿಮ್ಮ ಸ್ಥಿತಪ್ರಜ್ಞೆ ನಿಮಗೆ ನೆರವಾಗಲಿದೆ.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ನಿಮಗೆ ಹೊಸ ಅವಕಾಶಗಳು ಅರಳಬಹುದು. ಹಿರಿಯರ ದೃಷ್ಟಿಯಲ್ಲಿ ನಿಮ್ಮ ಕೆಲಸದ ನಿಖರತೆ ಮತ್ತು ಚಾತುರ್ಯ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲಸದಲ್ಲಿ ಬಹುಮುಖತೆಯನ್ನು ತೋರಿಸಬಲ್ಲಿರಿ. ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳಬೇಕಾದರೂ ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮಲ್ಲಿರುವ ಸಂಘಟನಾ ಶಕ್ತಿಯಿಂದ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ. ವೃತ್ತಿ ಬದಲಿ ಚಿಂತಿಸುತ್ತಿರುವವರಿಗೆ ಸಂದರ್ಶನಗಳು ಅಥವಾ ಹೊಸ ತಾಂತ್ರಿಕ ಅಭ್ಯಾಸಗಳ ಪ್ರಾರಂಭದ ದಿನವಿದು. ಈ ದಿನ ಹೊಸ ಐಡಿಯಾಗಳನ್ನು ಶೇರ್ ಮಾಡುವುದು ಉತ್ತಮ ಪ್ರತಿಕ್ರಿಯೆ ತರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವ ಉಳಿಸಿಕೊಂಡರೆ ನಿಮ್ಮ ಉದ್ಯೋಗದಲ್ಲಿ ಶ್ರೇಯಸ್ಸು ಹೆಚ್ಚುತ್ತದೆ. ಸ್ವತಂತ್ರವಾಗಿ ಕೆಲಸ ಮಾಡುತ್ತಿರುವವರು, ಫ್ರೀಲ್ಯಾನ್ಸ್ ಆರ್ಟಿಸ್ಟ್ಸ್, ಎಡಿಟರ್ಗಳು ಹೊಸ ಪ್ರಾಜೆಕ್ಟ್ಗಳು ಅಥವಾ ಪೂರೈಸಬೇಕಾದ ಡೆಡ್ಲೈನ್ಗಳಲ್ಲಿ ನಿಖರತೆಯಿಂದ ಮುನ್ನಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಸ್ಪಷ್ಟತೆ ಅಗತ್ಯ. ಈ ದಿನದ ಲೆಕ್ಕಪತ್ರಗಳನ್ನು ಸರಿಯಾಗಿ ಪರಿಶೀಲಿಸುವುದು, ಪಾವತಿಸಬೇಕಾದ ಬಾಕಿಗಳನ್ನು ಕ್ಲಿಯರ್ ಮಾಡುವ ಯೋಗವಿದೆ. ಕೆಲವು ನೆನಪಿಸದ ಬಾಕಿ ಹಣಗಳು ಬಂದಿಳಿಯಬಹುದು. ಹೂಡಿಕೆಗೆ ತೀರ್ಮಾನ ತೆಗೆದುಕೊಳ್ಳುವುದಾದರೆ ಹಿರಿಯರ ಸಲಹೆ ಅಥವಾ ಹಣಕಾಸು ತಜ್ಞರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋ ಹೂಡಿಕೆಗಳ ಬಗ್ಗೆ ಆಸಕ್ತಿ ಇದ್ದರೂ ಹಿಂದಿನ ಗ್ರಹಸ್ಥಿತಿಯಲ್ಲಿ ಧೈರ್ಯವಾಗಿ ಬರುವ ಮೊದಲು 2 ಸಲ ಯೋಚಿಸುವುದು ಶ್ರೇಷ್ಠ. ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಇದ್ದರೂ ಮಿತವ್ಯಯದಿಂದ ನಿಭಾಯಿಸಬಹುದು. ಆಸ್ತಿ ಖರೀದಿ ಅಥವಾ ವ್ಯಾಪಾರ ಚರ್ಚೆಗೆ ಇದು ಸೂಕ್ತ ದಿನವಲ್ಲ. ಸಾಲ ಕೊಡುವ ಅಥವಾ ಪಡೆಯುವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದಿಕ್ಕಿನಲ್ಲಿ ಈ ದಿನ ಬದಲಾವಣೆ ಶ್ರೇಷ್ಠ. ಹೊಸ ಆರೋಗ್ಯ ನಡವಳಿಕೆಗಳು, ಡಯಟ್, ವ್ಯಾಯಾಮ, ಯೋಗ ಶುರು ಮಾಡುವ ಉತ್ತಮ ಸಮಯವಿದು. ಹೆಚ್ಚಿನ ಜಾಗೃತತೆ ನಿಮ್ಮ ದೇಹದ ಹಾಸ್ಯಾಸ್ಪದ ಸಮಸ್ಯೆಗಳನ್ನು ಕೂಡ ಬೇಗ ಪತ್ತೆ ಹಚ್ಚಲು ನೆರವಾಗಬಹುದು. ಹೃದಯ ಸಂಬಂಧಿ ಅಥವಾ ರಕ್ತದೊತ್ತಡದ ಸಮಸ್ಯೆ ಇದ್ದವರು ಈ ದಿನ ಹೆಚ್ಚು ವಿಶ್ರಾಂತಿ ಪಡೆಯುವುದು ಒಳಿತು. ಎದೆಯ ಬಡಿತ ಹೆಚ್ಚಾಗುವುದು ಅಥವಾ ಉಸಿರಾಟದ ತೊಂದರೆಗಳಿದ್ದರೆ ವೈದ್ಯ ಸಲಹೆ ಪಡೆಯುವುದು ಅಗತ್ಯ. ಮನಸ್ಸಿನಲ್ಲಿ ಉದ್ವೇಗ, ದ್ವಂದ್ವ ವಿಚಾರಗಳಿದ್ದು ಬಿಟ್ಟು ಶಾಂತಿ ಸ್ಥಿತಿ ಸಾಧಿಸಲು ಧ್ಯಾನ, ಪ್ರಾಣಾಯಾಮ ಬಹಳ ಸಹಾಯಕ. ನೀರಿನ ಸೇವನೆ ಹೆಚ್ಚಿಸಿ. ಹಗುರ ಆಹಾರ ಸೇವನೆ ಆರೋಗ್ಯಕ್ಕೆ ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳ ಕ್ಷೇತ್ರದಲ್ಲಿ ನಿಮ್ಮ ಸ್ಪಷ್ಟತೆ ಮತ್ತು ಮುಕ್ತ ಸಂವಾದ ಮುಖ್ಯವಾಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಭಾವನೆ ಹಂಚಿಕೊಳ್ಳಲು ಅನುಕೂಲವಾದ ದಿನವಿದು. ಮನೆಯ ಹಿರಿಯರ ಸಲಹೆ, ಆಶೀರ್ವಾದ ಮತ್ತು ಅನುಭವವಂತಿಕೆ ನಿಮ್ಮ ನಿರ್ಧಾರಗಳಿಗೆ ಬೆಳಕು ಚೆಲ್ಲಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಭರವಸೆ, ಸಹಕಾರ, ಗಂಭೀರ ವಿಷಯಗಳ ಚರ್ಚೆಗೆ ಉತ್ತಮ ಸಮಯ. ತಮ್ಮ ವೈಯಕ್ತಿಕ ತೊಂದರೆಗಳನ್ನು ವಿನಮ್ರವಾಗಿ ಹಂಚಿಕೊಳ್ಳುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ವೈವಾಹಿಕ ಸಂಬಂಧಗಳ ಬದಿಯಲ್ಲಿ ಗುರಿಯ ಕಲ್ಪನೆ, ಮಕ್ಕಳ ಶಿಕ್ಷಣ, ಆರ್ಥಿಕ ಯೋಜನೆ ಇತ್ಯಾದಿಗಳ ಬಗ್ಗೆ ಚರ್ಚೆ ನಡೆಯಬಹುದು. ಸುಸ್ಥಿರತೆಯ ಕಡೆಗೆ ಪ್ರಯಾಣ ಆರಂಭವಾಗಬಹುದು. ಅವಿವಾಹಿತರಿಗೆ ಹಳೆಯ ಸ್ನೇಹಿತರಿಂದ ಪುನಃ ಸಂಪರ್ಕ ಯೋಗವಿದೆ. ಸಂಬಂಧಗಳ ಬಗ್ಗೆ ತಾಳ್ಮೆಯಿಂದ ಯೋಚಿಸಿ ಎಚ್ಚರಿಕೆಯ ನಡೆವಹಿಸಿ. ವೀಕ್ಷಕರೇ, ನೀವು ಈ ದಿನ ಧಾರ್ಮಿಕ, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಒಳಿತು. ಶಿವನಿಗೆ ಅಭಿಷೇಕ, ಶ್ರಾವಣ ಮಾಸದ ವಿಶೇಷ ಪೂಜೆಗಳು ಅಥವಾ ಉಪವಾಸದಿಂದ ಆತ್ಮಶುದ್ಧಿ ಉಂಟಾಗಬಹುದು. ಓಂ ನಮಃ ಶಿವಾಯ ಅಥವಾ ಓಂ ಹಂ ಹಂ ಶಿವಾಯ ನಮಃ ಎಂಬ ಮಂತ್ರವನ್ನು ದಿನಕ್ಕೆ ಕನಿಷ್ಠ 54 ಬಾರಿ ಜಪಿಸುವ ಮೂಲಕ ಆತ್ಮಶಕ್ತಿ ಬಲಗೊಳ್ಳುತ್ತದೆ. ಶುದ್ಧ ನೀರಲ್ಲಿ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಶಿವನಿಗೆ ಅಭಿಷೇಕ ಮಾಡುವುದು ಶುಭ. ಮನಸ್ಸಿನಲ್ಲಿ ಪುನರಾವೃತವಾಗುತ್ತಿರುವ ಭಯಗಳ ನಿವಾರಣೆಗೆ ಬಿಲ್ವಪತ್ರ ಅರ್ಪಿಸಿ ಪ್ರಾರ್ಥನೆ ಮಾಡಿ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸುಧಾರಣೆಯ ಸಂಕೇತ. ಇದು ನಿಮ್ಮ ಯೋಜನೆಗಳಲ್ಲಿ ಶಿಸ್ತನ್ನು ತರುತ್ತದೆ. ಈ ಸಂಖ್ಯೆಯ ನುಡಿಗಟ್ಟುಗಳು ಇಂದಿನ ಚಟುವಟಿಕೆಗಳಲ್ಲಿ ಸ್ಪಷ್ಟತೆ ನೀಡಬಲ್ಲವು. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣ ನಿಮ್ಮ ವಿವೇಕ, ತಟಸ್ಥತೆ ಮತ್ತು ಸಮತೋಲನದ ಸಂಕೇತ. ಈ ಬಣ್ಣದ ಉಡುಪುಗಳು ಅಥವಾ ಉಪಕರಣಗಳ ಬಳಕೆ ಇಂದಿನ ದಿನದ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಬಲ್ಲವು. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ಆಧ್ಯಾತ್ಮಿಕ ಪ್ರಾರ್ಥನೆ, ಶುಭ ನಿರ್ಧಾರ, ಸಹಕಾರದ ಸಂಭಾಷಣೆ ಅಥವಾ ಹೊಸ ಕಾರ್ಯದ ಆರಂಭ ಬಹುಶಃ ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ನವೀನ ಕಲ್ಪನೆಗಳು, ಭಾವನಾತ್ಮಕ ಆಳತೆ ಮತ್ತು ಆತ್ಮನಿಷ್ಠೆಯಿಂದ ವಿವಿಧ ವಿಷಯಗಳಲ್ಲಿ ಪಾರಂಗತತೆಯ ಸಾಧನೆಗೊಳ್ಳಬಹುದು. ಬುಧವಾರದ ಬುದ್ಧಿಗ್ರಹದ ಪ್ರಭಾವದಿಂದಾಗಿ ನಿಮ್ಮ ಮಿಗಿಲಾದ ಸಂಕಲ್ಪ ಬಲ ಮತ್ತು ಶ್ರದ್ಧೆ ಕಾರ್ಯಸಾಧನೆಯತ್ತ ದಾರಿ ಮಾಡಿಕೊಡುತ್ತದೆ. ಇಂದಿನ ದಿನವು ಸಂವಹನ, ಚಾತುರ್ಯ ಹಾಗೂ ಬುದ್ಧಿಮತ್ತೆಯ ಪರೀಕ್ಷೆಯ ದಿನವಾಗಿದೆ.
ನಿಮ್ಮ ಕಲಾತ್ಮಕ ಶಕ್ತಿ, ಸಂವೇದನೆ ಹಾಗೂ ಔದಾರ್ಯ ಇಂದು ಸುತ್ತಲಿನವರಲ್ಲಿ ಪ್ರಭಾವ ಬೀರಬಹುದು. ಧ್ಯಾನ, ಯೋಗ ಮತ್ತು ಪೂಜಾ ಆಚರಣೆಗಳಲ್ಲಿ ಭಾಗವಹಿಸಿದರೆ ಒಳಜೀವನದಲ್ಲಿ ಶುದ್ಧತೆ ಮತ್ತು ನೆಮ್ಮದಿ ಕಂಡುಬರಬಹುದು. ಮುಂಚಿನ ದಿನಗಳಲ್ಲಿನ ಕುಂಠಿತ ಸ್ಥಿತಿಯಿಂದ ಧೀರವಾಗಿ ಹೊರಬರುವ ಸಮಯವಿದು. ಇಂದು ಎಲ್ಲ ವಿಷಯಗಳಲ್ಲಿಯೂ ವ್ಯವಹಾರಿಕ ಚಾತುರ್ಯ ಹಾಗೂ ತಾಳ್ಮೆಯ ಪ್ರಯೋಗ ಮಾಡುವ ಅವಶ್ಯಕತೆ ಇದೆ. ಯಾವುದೇ ಕಾರ್ಯವನ್ನು ಸಂಯಮದಿಂದ ಆರಂಭಿಸಿ ವ್ಯತಿರಿಕ್ತ ಚಿಂತೆಗಳಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಬುದ್ಧಿಗ್ರಹದ ಪ್ರಭಾವದಿಂದಾಗಿ ವಾಚಾಲತೆ, ಅಧೀರತೆ ಅಥವಾ ತಪ್ಪು ಸಂದೇಶವು ಸಮಸ್ಯೆ ಉಂಟು ಮಾಡಬಹುದು. ಇಂದು ಎಚ್ಚರದಿಂದ ಮಾತನಾಡುವುದು, ಎಲ್ಲ ಮಾಹಿತಿಯನ್ನು ಚೆನ್ನಾಗಿ ಪರಿಶೀಲಿಸಿ ನಂತರ ಕ್ರಮವಹಿಸುವುದು ಮುಖ್ಯ. ನಿಮ್ಮ ಶ್ರದ್ಧೆ, ಸತತ ಶ್ರಮ ಹಾಗೂ ಸಂವಹನ ಶೈಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವ ಬೆಳೆಸುವುದು ಇಂದು ಅಗತ್ಯ. ಕೆಲವರಿಗೆ ವರ್ಗಾವಣೆ ಅಥವಾ ಹೊಸ ಪ್ರಾಜೆಕ್ಟ್ಗೆ ನಿಯೋಜನೆ ಆಗುವ ಸಾಧ್ಯತೆ ಇದೆ. ಉದ್ಯಮಿಗಳಿಗಾಗಿ ಇಂದಿನ ದಿನ ಹೊಸ ವ್ಯವಹಾರಿಕ ಐಡಿಯಾಗಳ ಚಿಂತನೆಗೆ ಅನುಕೂಲಕರ. ಹೆಚ್ಚಿನ ಮಾರ್ಗದರ್ಶನ ಮತ್ತು ಅನುಭವದ ಆಧಾರದ ಮೇಲೆ ಹೊಸ ಬಂಡವಾಳ ಹೂಡಿಕೆ ಬಗ್ಗೆ ನಿರ್ಧರಿಸಿ. ವಿತರಣಾ ಜಾಲ, ಮಾರುಕಟ್ಟೆ ವ್ಯವಹಾರಗಳಲ್ಲಿ ಉತ್ತಮ ಪ್ರಯತ್ನಗಳು ಫಲ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಂಯಮ ಹಾಗೂ ಸ್ಥಿರತೆ ಮುಖ್ಯ. ಇಂದಿನ ದಿನ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆ ಬಗ್ಗೆ ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳ ಸಂಭವವಿದೆ, ವಿಶೇಷವಾಗಿ ಪ್ರಯಾಣ, ವೈದ್ಯಕೀಯ ಅಥವಾ ತುರ್ತು ಕುಟುಂಬ ಖರ್ಚುಗಳಾದ್ದರಿಂದ ಮಿತವ್ಯಯ ಪಾಲನೆ ಅತ್ಯವಶ್ಯಕ. ಹಳೆಯ ಸಾಲಗಳನ್ನು ಪಾವತಿಸುವ, ಲೆಕ್ಕಪತ್ರ ಪರಿಶೀಲನೆ ಮಾಡುವ ಹಾಗೂ ಖಾತಾ ಸರಪಳಿಗಳನ್ನು ಅಸ್ಥಿರತೆಗೆ ತಂದಿರುವ ಯಾವುದೇ ಅಂಶಗಳ ಸಮೀಕ್ಷೆಗೆ ಈ ದಿನ ಸೂಕ್ತ. ಹೂಡಿಕೆಗಳಲ್ಲಿ ಸ್ಥಿರವಾದ ಮಾರ್ಗವನ್ನು ಆಯ್ಕೆ ಮಾಡುವುದು ಉತ್ತಮ. ಅಧಿಕ ಲಾಭದ ಆಶಯದಿಂದ ಅಪಾಯಕಾರಿ ಹೂಡಿಕೆಗೆ ಹೋಗಬೇಡಿ. ಸ್ವತಂತ್ರ ವೃತ್ತಿಗಳಿಗೆ ತಮ್ಮ ಗ್ರಾಹಕರಿಂದ ಹಣ ಸಂಗ್ರಹಿಸುವ ಅಥವಾ ಹೊಸ ಪಾವತಿ ಯೋಜನೆಗಳ ರೂಪುರೇಷೆ ಬಗ್ಗೆ ಚಿಂತನೆ ನಡೆಸಲು ಇಂದಿನ ದಿನ ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದಿನ ದಿನ ಜಾಗರೂಕತೆ ಅಗತ್ಯವಿದೆ. ನಿಮಗೆ ಸಣ್ಣ ಹೊಟ್ಟೆ ನೋವು, ದೇಹದ ಅನಿಲ ಸಮಸ್ಯೆ ಅಥವಾ ಜೀರ್ಣಕ್ರಿಯೆ ದೋಷ ಉಂಟಾಗಬಹುದಾದ ಯೋಗವಿದೆ. ತೀವ್ರವಾದ ಆಹಾರ ಸೇವನೆ ಅಥವಾ ಬಟ್ಟೆ ಬದಲಾವಣೆ ಇಲ್ಲದ ತಡ ರಾತ್ರಿ ಕೆಲಸದಿಂದ ಸಮಸ್ಯೆ ಗಂಭೀರವಾಗಬಹುದು. ನರದ ದುರ್ಬಲತೆ, ಅನಿದ್ರೆ, ಮನಸ್ಸಿನ ಚಂಚಲತೆ ಇಂತಹ ಅಂಶಗಳಿಂದ ದೂರವಿರಲು ಯೋಗ ಮತ್ತು ಧ್ಯಾನ ಉತ್ತಮ ಪರಿಹಾರ. ವಿಟಮಿನ್ಗಳ ಕೊರತೆ ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ. ಹದವಾದ ತರಕಾರಿ ಹಾಗೂ ಹಸಿರು ಆಹಾರವನ್ನು ಜಾಸ್ತಿ ಸೇವಿಸಿ. ಜಂಕ್ ಫುಡ್, ಚಿಲ್ಲರೆ ತಿಂಡಿಗಳಿಂದ ಇಂದು ದೈಹಿಕ ಬಲ ಕುಂದುವ ಶಂಕೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಒಗ್ಗಟ್ಟು, ಶಾಂತಿ ಮತ್ತು ಸಮನ್ವಯದ ಪ್ರಾಮುಖ್ಯತೆ ಇದೆ. ನಿಮ್ಮ ಮಾತು, ಶಿಷ್ಟತೆ ಮತ್ತು ತಾಳ್ಮೆಯು ಮನೆಯವರ ಮನಸ್ಸನ್ನು ಗೆಲ್ಲಬಲ್ಲದು. ಜೀವನ ಸಂಗಾತಿಯೊಂದಿಗೆ ಮನಸ್ಪರ್ಶಿ ಸಂಭಾಷಣೆ ಸಾಧ್ಯ. ನಿಮಗೆ ಅವರಿಂದ ಬೆಂಬಲ ದೊರೆಯುತ್ತದೆ. ಮಕ್ಕಳ ಶಿಕ್ಷಣ, ಅವರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಸಮಯವಿದು. ಹಿರಿಯರೊಂದಿಗೆ ಸಮಯ ಕಳೆಯುವುದು, ಅವರ ಆಶೀರ್ವಾದ ಪಡೆಯುವುದು ಶ್ರೇಷ್ಠ ಫಲ ನೀಡಬಹುದು. ಇಂದು ಕುಟುಂಬದ ಯಾವುದೇ ಸದಸ್ಯರ ಚಿಕ್ಕ ಸಲ್ಲದ ಅಸಹನೀಯತೆಗೆ ಸಾಂತ್ವನದಿಂದ ಪ್ರತಿಕ್ರಿಯಿಸುವುದು ಉತ್ತಮ. ಪ್ರೀತಿಯ ಸಂಬಂಧಗಳಲ್ಲಿ ತಿಳಿವಳಿಕೆಯ ಮಾತುಗಳು ಮತ್ತು ಭರವಸೆಗಳ ಮೂಲಕ ಬಾಂಧವ್ಯ ಮತ್ತಷ್ಟು ಬಲವಾಗುತ್ತದೆ. ವಚನ ಮತ್ತು ನಡತೆ ನಡುವಿನ ಜೋಡಣೆ ನೀವು ಕಾಯ್ದುಕೊಳ್ಳಬೇಕು. ವೀಕ್ಷಕರೇ, ನೀವು ಇಂದು ಬುಧವಾರದ ಬುದ್ಧಿಗ್ರಹದ ಶುದ್ಧ ಸ್ವಭಾವದಿಂದ ಮನಸ್ಸಿಗೆ ಶಾಂತಿ ತರುವ ಆಧ್ಯಾತ್ಮದ ಪ್ರಭಾವ ಹೆಚ್ಚಿರುತ್ತದೆ. ವಿಶೇಷವಾಗಿ ವಿಷ್ಣು, ಗಣಪತಿ ಮತ್ತು ಶ್ರೀಲಕ್ಷ್ಮೀ ದೇವಿಯ ಆರಾಧನೆ ಈ ದಿನದ ಪೂರ್ಣತೆಯನ್ನು ಹೆಚ್ಚಿಸಬಹುದು. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸಿ. ದೇವಾಲಯದಲ್ಲಿ ತುಳಸಿ ಮಾಲೆ ಅರ್ಪಿಸಿ, ಹಸಿರು ಬಟ್ಟೆ ಧರಿಸಿ ಅಥವಾ ಹಸಿರು ಪಲ್ಯ ದಾನ ಮಾಡಿ. ಇಂದು ಜ್ಞಾನಪೂರ್ಣ ಗ್ರಂಥಗಳ ಪಠಣ ಶುಭ. ಬುಧ ಗ್ರಹದ ಶುದ್ಧತೆಗೆ ತೋರಣ, ಪುಷ್ಟಿಕರ ಆಹಾರ ಹಾಗೂ ಸಮಚಿತ್ತತೆಯ ಆಚರಣೆ ಒಳ್ಳೆಯದು. ಪಾಂಡಿತ್ಯ, ಚಾತುರ್ಯ ಹಾಗೂ ಸಮಾನ ಮನೋಭಾವ ಇವುಗಳ ಸ್ಥಾಪನೆಯ ಯೋಗವಿದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹದ ಸಂಕೇತವಾಗಿದೆ. ಅದು ಬುದ್ಧಿವಂತಿಕೆ, ತಂತ್ರಜ್ಞಾನ, ಚುರುಕುತನ ಮತ್ತು ಚಾತುರ್ಯವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮ್ಮ ತೀರ್ಮಾನ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ತಾಜಾತನವನ್ನು ಸೂಚಿಸುತ್ತದೆ. ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಹಸಿರು ಫಲ ತರಕಾರಿಗಳ ಸೇವನೆಯಿಂದ ಶುಭ ಶಕ್ತಿ ಹರಿದೇಳುತ್ತದೆ. ಶುಭ ಸಮಯ ಮಧ್ಯಾಹ್ನ 11ರಿಂದ 30ರಿಂದ ಮಧ್ಯಾಹ್ನ 1ರವರೆಗೆ. ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು, ಪ್ರಾಧಿಕಾರದೊಂದಿಗೆ ಮಾತುಕತೆ ಹಾಗೂ ಯಾವುದೇ ಹೊಸ ಪ್ರಾಜೆಕ್ಟ್ ಆರಂಭ ಮಾಡಲು ಯೋಗ್ಯ ಸಮಯ.
ನಿಮ್ಮ ಮಾತುಗಳಿಗೆ ಪ್ರಭಾವವಿದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.